ಹಾಗೆ ನಾವು ತೆಗೆದುಕೊಳ್ಳೋಣ, ಬೈಬಲ್ ತೆಗೆದುಕೊಳ್ಳೋಣ. ಮತ್ತು ಹಾಗೆ ನೋಡಬೇಕಾದ್ರೆ ಈ ವಾರದಲ್ಲಿ ನೋಡ್ತೀವಿ ಕೆಲವರೆಲ್ಲ ಕಾಣ್ತಾ ಇಲ್ಲ. ಮೋಸ್ಟ್ಲಿ ಎಲ್ಲ ಹಬ್ಬಗಳೆಲ್ಲ ಮಾಡ್ಕೊಂಡಿದ್ದಾರೇನೋ, ಹಬ್ಬ ಆಚರಣೆಗಳೆಲ್ಲ ಮಾಡಿಕೊಂಡು ಇದ್ದಾರೇನೋ ಗೊತ್ತಿಲ್ಲ. ಸರಿ, ಆಯಿತು, ಏನು ಪರವಾಗಿಲ್ಲ, ಆಗಲಿ. ನಾವು ವಾಕ್ಯ ಭಾಗ ನಾವು ಹೋಗೋಣ. ನಾವು ಒಂದು ಒಳ್ಳೆ ವಿಚಾರ ನಾವು ತಿಳ್ಕೊಳ್ಳೋಣ. ನಾವು ಇಬ್ರೇ ಬರೆದ ಗ್ರಂಥದಲ್ಲಿ, ಇಬ್ರೇ ಬರೆದ ಪತ್ರಿಕೆಗೆ, ಇಬ್ಬರೇ ಬರೆದ ಪತ್ರಿಕೆ ನಾವು ತೆಗೆದುಕೊಳ್ಳೋಣ. 11ನೇ ಅಧ್ಯಾಯದಲ್ಲಿ ನಾವು ತೆಗೆದುಕೊಳ್ಳೋಣ. ಈ ನಂಬಿಕೆ ವಿಚಾರವಾಗಿ ನಾವು ನೋಡೋಣ. ನಂಬಿಕೆ ವಿಚಾರವಾಗಿ ನಾವು ನೋಡೋಣ. ಇಬ್ರಿಯರ ಬರೆದ ಪತ್ರಿಕೆಯಲ್ಲಿ ನಾವು 11ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ನಾವು ನೋಡೋಣ. ಓದಿ ಯಾರು? ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದು ಆಗಿದೆ. ಹೌದಾ? ನಂಬಿಕೆ ವಿಚಾರದಲ್ಲಿ ನಾವು ನೋಡ್ಬೇಕಾದ್ರೆ ಕಣ್ಣಿಗೆ ಕಾಣದಿರುವಂಥದ್ದು ನಿಜವೆಂದು ತಿಳ್ಕೊಳ್ಳುವಂಥದ್ದು ಅದು ನಂಬಿಕೆ ಆಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಆಗ ಅರ್ಥ ಆಯ್ತಾ ನಿಮ್ಗೆ? ಕಣ್ಣಿಗೆ ಕಾಣದೇ ಇರುವಂಥದ್ದನ್ನ ನಿಜವೆಂಬುದಾಗಿ ತಿಳ್ಕೊಳ್ಳುವಂಥದ್ದು, ಕಣ್ಣಿಗೆ ಕಾಣದೇ ಇರುವಂಥದ್ದು ಅನೇಕ ಇದಾವೆ ನಮಗೆ. ಅಲ್ಲ, ಇದೇ ಎಂಬುದಾಗಿ ನಂಬುವಂಥದ್ದು ಏನಾಗಿದೆ? ನಂಬಿಕೆ ಆಗಿದೆ. ಆದ್ರೆ ನಾವು ನೋಡ್ತೀವಿ ಏನಪ್ಪಾ ಅಂದ್ರೆ, ಈ ಲೋಕದ ಅನೇಕ ನಂಬಿಕೆಗಳಿದಾವೆ, ಆದ್ರೆ ಈ ಕ್ರಿಸ್ತಿಯ ನಂಬಿಕೆ ನಾವು ನೋಡ್ತೀವಿ, ಈ ಒಂದು ವಾಕ್ಯದಲ್ಲಿ ಬರೆದಿರುವಂತ ನಂಬಿಕೆಗಳನ್ನ ನೋಡ್ತೀವಿ. ಆದ್ರೆ ಇಲ್ಲಿ ನಾವು ನೋಡ್ತೀವಿ ಒಂದು ಆದಿ ಕಾಲದಿಂದ ಅನೇಕರು ಯಾವ ರೀತಿಯಲ್ಲಿ ನಂಬಿಕೆಯಿಂದ, ಯೇಸು ಕ್ರಿಸ್ತನ ನಂಬಿಕೆಯಿಂದ ಅವ್ರು ಇದ್ರು ಎಂಬುದಾಗಿ ನಾವು ನೋಡ್ತೀವಿ. ಆ ಒಂದು ದೃಶ್ಯಾಂಶಗಳೆಲ್ಲ ನಾವು ಇಲ್ಲಿ ನೋಡ್ಬೋದಾಗಿದೆ. ಆದ್ರೆ ಇಲ್ಲಿ ನಂಬಿಕೆ ಎಂಬುದಾಗಿ ನೋಡುವಾಗ ನಾವು ಏನಂದ್ರೆ ಯಾವ ರೀತಿ ಅಂತ, ನಂಬಿಕೆ ನಾವು ನಿರೀಕ್ಷಿಸುವುಗಳ ವಿಷಯವಾಗಿ ಭರವಸೆದಿಂದಿರುವಂಥದ್ದು. ನೋಡ್ದ, ಭರವಸೆದಿಂದ ಇರುವಂಥದ್ದು ನಾವು ನಿರೀಕ್ಷೆ ಮಾಡಿರುವಂಥದ್ದನ್ನ ನಮ್ಗೆ ಈ ರೀತಿ ಸಿಗುತ್ತೆ ಅಂದ್ರೆ, ನಾವು ನಿರೀಕ್ಷೆ ಮಾಡಿರೋದು ನಮ್ಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಭರವಸೆಯಿಂದ ಇರುವಂಥದ್ದು ಅದು ಏನಾಗಿದೆ? ನಂಬಿಕೆಯಾಗಿದೆ. ಹಾಗೆ ನಾವು ನೋಡ್ತೀವಿ ಏನಿದೆ ಅಲ್ಲಿ, ಕಣ್ಣಿಗೆ ಕಾಣುವಗಳನ್ನು ಮತ್ತೆ ನಿಜವೆಂದು ತಿಳುಕೊಳ್ಳುವಂಥದ್ದು ಆಗಿದೆ. ಕಣ್ಣಿಗೆ ಕಾಣಲ್ಲ, ಅದು ಕಣ್ಣಿಗೆ ಕಾಣ್ತಾ ಇಲ್ಲ. ಅದನ್ನ ನಾವೇನ್ ಮಾಡ್ಬೇಕಂತ ಇಲ್ಲಿ, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವಂಥದ್ದು ಆಗಿದೆ. ಇದು ಯಾವ ವಿಚಾರಪ್ಪ ಅಂದ್ರೆ, ನಂಬಿಕೆ. ಈಗ ಉದಾಹರಣೆಗೆ ನಾವು ನೋಡ್ತೀವಿ, ದೇವರಿದಾನ, ದೇವರಿರೋದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿ ಬಂದಿದ್ದೀವಿ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ, ದೇವರು ನಮ್ಮ ಕಣ್ಣಿಗೆ ಕಾಣದ್ನ, ರಿಯಲ್ ಆಗಿ ಕಾಣ್ಬಿಟ್ನ, ಮೋಸನೇ ನೋಡಕ್ಕಾಗ್ಲಿಲ್ಲ ಅಂದ್ರೆ ನೋಡ್ತೀವಿ. ಆದ್ರೆ ದೇವ್ರು ಇದಾನ, ನಾವು ನಂಬುತ್ತಾ ಇದೀವ? ಹೌದು, ನಂಬುತ್ತಾ ಇದೀವಿ. ಯೇಸು ಸ್ವಾಮಿನ ಇಲ್ಲಿ ಯಾರನ್ನ ನೋಡಿದಾರ? ಯೇಸು ಸ್ವಾಮಿನ ಯಾರನ್ನ ನೋಡಿ ನಂಬಿದಿರಾ? ಇಲ್ಲ. ಯೇಸು ಸ್ವಾಮಿ ಇದಾನ ಅಂತ ಹೇಳ್ಬಿಟ್ಟು ನಾವು ನಂಬಿಕೆ ಮಾಡಿದ್ವಿ. ಯೇಸು ಸ್ವಾಮಿ ಬಂದು ಈ ಲೋಕದಲ್ಲಿ ಇದ್ದು ಕಲ್ವರಿ ಪ್ರಾಣ ಕೊಟ್ಟನು, ನಮಗೋಸ್ಕರ ರಕ್ತ ಸುರಿಸ ಅಂತ ಹೇಳ್ಬಿಟ್ಟು ನಾವು ಅಂಗೀಕಾರ ಮಾಡಿದ್ವಿ. ನಾವ್ ಇಲ್ಲೇನ್ ಮಾಡಿದೀವಿ? ಬಂದು ಕೂತ್ಕೊಂಡು ದೇವ್ರನ್ನ ಆರಾಧನೆ ಮಾಡ್ತೀವಿ. ಅಂದ್ರೆ ಅರ್ಥ ಏನಪ್ಪ ಅಂದ್ರೆ, ಇದನ್ನ ನಾವು ನಂಬಿಕೆ ಇಕ್ಕಿದೀವ? ಇದು ಕಾಣ್ತಾ ಇದೀಯಾ? ನೋಡ್ದುವಾ? ಇಲ್ಲ. ಇದು ನಂಬಿಕೆ ಅಂದ್ರೆ ನಾವು ನೋಡ್ಲಿಲ್ಲ, ಕಾಣಲಿಲ್ಲ, ಅದು ಆದ್ರೆ ಅದು ನಿಜ ಅಂತ ಹೇಳ್ಬಿಟ್ಟು ನಾವು ನಂಬುವಂಥದ್ದು ಅದು
ನಂಬಿಕೆ ಹೇಗಿದೆ. ಈಗ ನಾವು ಅಮೇರಿಕ ನಾವು ಚಿಕ್ಕವಾಗಿಂದ ಕೇಳಿರ್ತೀವಿ. ನಾವು ಅಮೇರಿಕ ಇದೆಯಾ? ಹೆಜ್ಜೆ ನೋಡಿದ್ರಿ? ಇಲ್ಲಿರೋರು ಹೆಜ್ಜೆ ನೋಡಿದ್ದೀರಾ? ನಾವು ನೋಡಿಲ್ಲ, ನಾನು ನೋಡಿಲ್ಲ, ಆದ್ರೆ ಇದೆ. ಅಂದ್ರೆ ನಿಮ್ಗೆ ನಂಬಿಕೆ ಇದೆಯಾ? ಇದೆ ಅಂತ ಇದೆ, ನಂಬಿಕೆ ಇದೆ. ಅದೇ ರೀತಿಯಲ್ಲಿ ಸ್ವರ್ಗನೂ ಇದೆಯಾ? ನೀವು ನೋಡಿದ್ದೀರಾ? ನಿರೀಕ್ಷೆ, ಇದೇ ಎಂಬುದ ನಿರೀಕ್ಷೆ, ನಂಬಿಕೆ, ಇದೇ ಎಂಬುದಾಗಿ ನಂಬಿಕೆ, ಇದು ನಿಜವೆಂದು ತಿಳಿಯುವಂಥದ್ದು, ಇದು ನಂಬಿಕೆ. ನಾವೆಲ್ಲ ಬೇರೆ ಅನ್ಯಜನಗಳಿಗೆ ಹೋಗಿ ಕೇಳ್ರಿ, ಅವರು ಹೇಳ್ತಾರೆ ಏನಂತ ಹೇಳ್ತಾರೆ? ಸ್ವರ್ಗ ಇದೆ ಅಂತ ಹೇಳ್ತಾರೆ. ಅದೇ ಇದು ನಿರೀಕ್ಷೆ. ಆದ್ರೆ ನಮ್ಮ ಬೈಬಲ್ ಅಲ್ಲಿ ಸ್ಪಷ್ಟವಾಗಿದೆ, ಸ್ವರ್ಗ ಕುರಿತಾಗಿ, ದೇವರ ಕುರಿತಾಗಿ ಸ್ಪಷ್ಟವಾಗಿದೆ. ಯಾವುದೇ ಮುಚ್ಚುಮರಿ ಇಲ್ದರೆ ಕರೆಕ್ಟ್ ಆಗಿ ನಮ್ಮ ಒಂದು ಪುಸ್ತಕದಲ್ಲಿ ಅದು ಏನಿರುತ್ತೆ ತೋರಿಸುತ್ತೆ. ಅದು ನಿರೀಕ್ಷೆ. ಅದ್ರೇನು? ಇದು ಏನಪ್ಪ ಅಂದ್ರೆ ನಿರೀಕ್ಷೆ, ಇದು ನಂಬಿಕೆ, ಇದು ಕಾಣದೇ ಇರುವಂತದನ್ನ ನಿಜವೆಂದು ತಿಳ್ಕೊಳ್ಳುವಂಥದ್ದು ಏನಾಗಿದೆ? ಇದು ನಂಬಿಕೆಯಾಗಿದೆ. ಈಗ ಇಲ್ಲಿರುವಂತವಲ್ಲ ದೇವರಿದಾನೆ ಅಂತ ಹೇಳ್ಬಿಟ್ಟು ನಿರೀಕ್ಷಿಸಿದ್ರ, ಪರಲೋಕ ಇದೆ ಅಂತ ನಿರೀಕ್ಷಿಸಿದ್ರ, ನೀವು ಎಂದು ಯಾವತ್ತು ನೋಡಿಲ್ಲ. ಆದ್ರೆ ಖಚಿತವಾಗೂ ಇದೆ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರ? ನಿರೀಕ್ಷಿಸಿದಿರ, ನಂಬಿದಿರ. ಆದ್ರೆ ನಾವು ನೋಡ್ತೀವಿ ನಮ್ಮ ಪೂರ್ವಿಕರು ಯಾರು ಪೂರ್ವಿಕರು? ನಮ್ಮ ಪೂರ್ವಿಕರು ಆಗ್ಬೋದು ಯಾರು? ಆದಾಮ್ ಆಗ್ಬೋದು, ಅಬ್ರಹಾಮ್ ಆಗ್ಬೋದು, ಇಸಾಕ್ ಆಗ್ಬೋದು, ಯಾಕೋಬ್ ಆಗ್ಬೋದು, ನೋಹ ಆಗ್ಬೋದು. ಇವರೆಲ್ಲ ನಮ್ಮ ಯಾರಪ್ಪ ಅಂದ್ರೆ ಆತ್ಮಿಕ ರೀತಿಯಲ್ಲಿ ನಮ್ಮ ಪೂರ್ವಿಕರು ಇವರೆಲ್ಲ. ಆದ್ರೆ ಇವರೆಲ್ಲ ಯಾವ ರೀತಿಯಲ್ಲಿ ಇದ್ರಂದ್ರೆ ಇವರೆಲ್ಲ ನಂಬಿಕೆಯಿಂದಲೇ ಅವರು ಜೀವಿಸಿದ್ರು. ನಂಬಿಕೆಯಿಂದಲೇ ಅವ್ರು ಏನಂದ್ರೆ ನೀತಿವಂತರು ಅನ್ಸ್ಕೊಂಡ್ರು. ಅವರು ನಂಬಿಕೆಯಿಂದ. ಆದ್ರೆ ಈಗ ನಾವೇನ್ ಮಾಡಿದ್ವಿ? ಅವರೆಲ್ಲ ಬಂದೋದ್ರು, ಅವರೆಲ್ಲ ಮಾಡಿದಂತ ಕಾರ್ಯಗಳು ಪ್ರತಿಯೊಂದು ಎಲ್ಲವರು ನಂಬಿ ಇವಾಗ ನಾವು ಏನ್ ಮಾಡ್ತಾ ಇದ್ವಿ? ನಮ್ಮಲ್ಲಿ ನಂಬಿಕೆ ಉಳಿಸ್ಕೊಂತ ಇದೀವಿ, ನಮ್ಮಲ್ಲಿ ನಾವು ನಂಬುತ್ತಾ ಇದೀವಿ, ಅದು ನಂಬಿಕೆ ಉಳಿಸ್ಕೊಂತ ಇದೀವಿ. ಈಗ ನಾನು ನೋಡೋಣ ಹಾಗೆ 2ನೇ ವಚನ ನೋಡೋಣ. 2ನೇ ವಚನ. ನಮ್ಮ ಪೂರ್ವಿಕರು ಒಳ್ಳೆ ನಂಬಿಕೆ ಉಳ್ಳವರಾಗಿದ್ದರಿಂದ ಅವರು ಒಳ್ಳೆ ಹೆಸರನ್ನು ಹೊಂದ್ಕೊಂಡ್ರಂತೆ. ಹೊಂದ್ಕೊಂಡ್ರು, ಖಚಿತವಾಗಿ ಹೊಂದ್ಕೊಂಡ್ರು ಅವರು. ಆದ್ರೆ ನಮ್ಮಲ್ಲಿ ಆ ನಂಬಿಕೆ ಇದೆಯಾ? ನಮ್ಮಲ್ಲಿ ಆ ರೀತಿಯಾದಂತ ವಿಶ್ವಾಸ ಇದೆಯಾ? ನಮ್ಮಲ್ಲಿ ಆ ಒಂದು ನಿರೀಕ್ಷೆ ಇದೆಯಾ? ಇರಬೇಕಾಗಿದೆ. ಆದ್ರೆ ನಾವು ನೋಡ್ತೀವಿ ಪೂರ್ವಿಕರು ನಂಬಿಕೆ ಉಳ್ಳವರಾಗಿದ್ರಿಂದ ಅವರು ಏನಂದ್ರೆ ಒಳ್ಳೆ ಹೆಸರನ್ನು ಅವರು ಹೊಂದ್ಕೊಂಡ್ರು. ಅವ್ರ ಈ ಚರಿತ್ರೆಯಲ್ಲಿ ನಿಂತೋದ್ರು. ಬೈಬಲ್ ಅವ್ರ ಹೆಸರುಗಳು ಉಲ್ಲೇಖ ಮಾಡಲ್ಪಟ್ಟಿದೆ. ಯೇಸು ಕ್ರಿಸ್ತನ ಮಧ್ಯಕಸಕ್ಕೆ ಬರೋವರೆಗೂ ಅವ್ರ ಹೆಸರುಗಳು, ಅವರ ಮಾತುಗಳು ಪುಸ್ತಕದಲ್ಲಿ ಹಂಗೆ ಬಂದಿವೆ. ಆಮೇಲೆ ಕೂಡ ಇರ್ತವೆ. ಅವರು ಪರಲೋಕ ಹೋದಾಗ ಕೂಡ ಅವರನ್ನು ನಾವು ನೋಡ್ತೀವಿ. ಅಂದಾಗ ಅವರು ಏದ್ರಿಂದ ಅವ್ರು ಒಳ್ಳೆ ಹೆಸರು ಹೊಂದ್ಕೊಂಡ್ರು ಅಂದ್ರೆ ನಂಬಿಕೆಯಿಂದ ಅವ್ರು ಒಳ್ಳೆ ಹೆಸರು ಹೊಂದ್ಕೊಂಡ್ರು. ನಂಬಿಕೆಯಿಂದ ಅವರು ಆ ಒಂದು ನಂಬಿಕೆಯಿಂದನೇ ಈ ಲೋಕದಲ್ಲಿ ಜೀವಿಸಿದ್ರು. ಆ ನಂಬಿಕೆಯಿಂದಲೇ ಈ ಲೋಕದಲ್ಲಿ ಅವ್ರು ಏನ್ ಮಾಡಿದ್ರು? ದೇವರಿಗೋಸ್ಕರ ಬದುಕಿದ್ರು, ದೇವರಿಗೋಸ್ಕರ ನಿರೀಕ್ಷಿಸಿದ್ರು. ದೇವರ ಆ ನಂಬಿಕೆಯಿಂದಲೇ ಅವ್ರೇನ್ ಮಾಡಿದಂದ್ರೆ ಅವರ ಇಡೀ ಜೀವಿತನೇ ದೇವರಿಗೋಸ್ಕರ ಇಟ್ಬಿಟ್ರು. ಅವರ ಜೀವಿತ ವಿಧಾನದಲ್ಲಿ ಆಗ್ಬೋದು, ಪ್ರತಿ ವಿಚಾರದಲ್ಲಿ ನಾವು ನೋಡ್ತೀವಿ, ಗಮನಿಸ್ತೀವಿ. ಅವರಿಂದ ನಾವು ಕಲಿಯುವಂತ ವಿಚಾರಗಳು ತುಂಬಾ ಇದ್ದಾವೆ ಪೂರ್ವಿಕರಿಂದ. ಯಾಕೆ? ಅವರ ನಂಬಿಕೆ ಇಕ್ಕಿದ್ರು ದೇವರ ಮೇಲೆ. ಯಾಕೆ? ಅವರು ದೇವರ ಮೇಲೆ ನಿರೀಕ್ಷೆ ಇಕ್ಕಿದ್ರು. ನಾವು ನೋಡ್ತೀವಿ ಹಾಗೆ 3ನೇ ವಚನ ಸಹ ನೋಡೋಣ. ಹಾಗೆ ಲೋಕಗಳು
ದೇವರ ಮಾತಿನಿಂದ ನಿರ್ಮಿತವಾದವೆಂದು ಹ್ಮ್ ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಹ್ಮ್. ಕಾಣಿಸುವ ಈ ಜಗತ್ತು ಹ್ಮ್ ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ನೋಡ್ದಾ, ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲ ಎಂಬುದಾಗಿ ನಾವು ಗ್ರಹಿಸ್ತೀವಿ. ಅಂದ್ರೆ ನಾವು ನೋಡ್ತೀವಿ, ಈ ಲೋಕ ದೇವರ ಮಾತಿನಿಂದ ನಿರ್ಮಿತವಾಗಿದೆ. ಯಾವುದೋ ಒಂದು ಲೋಹದಿಂದ ಉಂಟಾದದ್ದಲ್ಲ. ಅರ್ಥ ಆಯ್ತಾ? ಯಾವುದೋ ಏನೋ ಬಂತು, ಏನೋ ಡಿ ಹೊಡಿತು, ಇದು ದೊಡ್ಡ ವಿಸ್ತಾರವಾಯಿತು. ದೊಡ್ಡ ವಿಸ್ತಾರವಾಗಿ ಆ ಒಂದೊಂದು ಜಾಗದಲ್ಲಿ ಒಂದೊಂದು ನಿಂತೋಯ್ತು. ಭೂಮಿ ಇಲ್ಲಿದ್ದೋಯ್ತು. ಈ ಭೂಮಿ ಅದಷ್ಟಕ್ಕದೇ ಏನಾಯ್ತು, ನೀರಿತ್ತು. ನೀರಲ್ಲಿ ಒಂದು ಅಮೀಬ ಆಯ್ತು. ಅಮೀಬದಿಂದ ಒಂದು ರೂಪ ಬಂತು. ರೂಪದಿಂದ ಮನುಷ್ಯ ಬಂದ. ಮನುಷ್ಯದಿಂದ ಈಗ ಜನ ಬಂದಿದ್ದೀರಿ. ಇದೆಲ್ಲ ಕಲ್ಪಿಸುವಂತ ಒಂದು ಮಾತಾಗಿದೆ. ಆದ್ರೆ ಬೈಬಲ್ ಅಲ್ಲಿ ಸ್ಪಷ್ಟವಾಗಿದೆ, ಲೋಕವು ದೇವರ ಮಾತಿನಿಂದ ನಿರ್ಮಿಸಲ್ಪಟ್ಟಿದೆ ಎಂಬುದಾಗಿ ಹೇಳ್ತೇವೆ. ದೇವರ ಮಾತಿಲ್ಲದೆ ಲೋಕ ಏನಾಗಿಲ್ಲ, ನಿರ್ಮಿಸಲ್ಪಟ್ಟಿಲ್ಲ. ದೇವರು ಆತನ ಮಾತಿಂದಲೇ ಈ ಸಮಸ್ತ ಉಂಟಾಯಿತು. ಆದ್ರೆ ಯಾಕೆ ಈ ಭೂಮಿಯಲ್ಲಿ ಮಾತ್ರ ನಾವು ವಾಸ ಮಾಡೋದಕ್ಕೋಸ್ಕರ, ನಿವಸಿಸೋದಕ್ಕೋಸ್ಕರ ಇಷ್ಟೆಲ್ಲ ಅನುಕೂಲ ಇದೆ, ಬೇರೆ ಗ್ರಹದಲ್ಲಿ ಯಾಕಿಲ್ಲ? ಸೂರ್ಯದಲ್ಲಿ ಯಾಕಿಲ್ಲ? ಚಂದ್ರದಲ್ಲಿ ಯಾಕಿಲ್ಲ? ಭೂಮಿ ಮೇಲೆ ಯಾಕೆ ಬಂತು? ದೇವರು ಬೇಕಂತ ಹೇಳ್ಬಿಟ್ಟು ಆತನ ಇದನ್ನ ನಿರ್ಮಿಸ್ಕೊಂಡ. ಆತನಿಗೋಸ್ಕರ ಆತನಿಗಾಗಿಯೇ ನಿರ್ಮಿಸ್ಕೊಂಡ. ಅದಕ್ಕೋಸ್ಕರ ನಾವು ನಂಬೇಕಾಗಿದೆ ಏನಪ್ಪಾ ಅಂದ್ರೆ, ಲೋಕವು ದೇವರು ಆತನ ಮಾತಿಂದ ಲೋಕ ಏನಾಯ್ತು, ಸೃಷ್ಟಿಯಾಯಿತು ಎಂಬುದಾಗಿ ನಾವು ನಂಬೇಕಾಗಿದೆ. ಈಗ ನೋಡ್ತಾ ಇರುವಂತ ಈ ದೃಶ್ಯ ಒಂದು ದಿನ ಇರಲಿಲ್ಲ. ನಾವು ಹಿಂದಕ್ಕೆ ಹೋದಾಗ, ನಾವು ಹಿಂದೆ ಅಂದ್ರೆ ಪೂರ್ವಕ್ಕೆ ಹೋದಾಗ, ನಾವು ಯಾವಾಗೂ ಅಂದ್ರೆ ಈ ಭೂಮಿ, ಈ ಆಕಾಶ, ಸೂರ್ಯ, ಚಂದ್ರ ಉಂಟಾಗೋದಕ್ಕಿಂತ ಮೊದಲು ಹೋದಾಗ ಎಲ್ಲ ಏನಾಯ್ತು, ಶೂನ್ಯವಾಗಿತ್ತು. ಏನಿರ್ಲಿಲ್ಲ. ಏನೋ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ದೇವರು ಇದನ್ನೇನ್ ಮಾಡ್ದ? ಸೃಷ್ಟಿ ಮಾಡ್ದ. ಇದನ್ನೇನ್ ಮಾಡ್ದ? ಅದನ್ನ ನಿರ್ಮಿಸ್ದ. ಇದನ್ನ ಸೃಷ್ಟಿ ಮಾಡಿ ಕೊಟ್ಟ. ಇದನ್ನ ನಾವೇನು ಏನ್ ಮಾಡ್ಬೇಕಾಗಿದೆ? ನಿರೀಕ್ಷಿಸಬೇಕಾಗಿದೆ. ಇದನ್ನ ಏನ್ ಮಾಡ್ಬೇಕಾಗಿದೆ? ಇದನ್ನ ನಂಬೇಕಾಗಿದೆ. ಇದನ್ನ ನಾವು ನಂಬೇಕು. ಯಾಕೆ ನಂಬೇಕು? ನಮ್ಮ ಕಣ್ಣಿಗೆ ಕಾಣದಿರೋದನ್ನು ಈಗ ಕಾಣುವಾಗಿ ಮಾಡದ್ನಲ್ವಾ? ಕಣ್ಣಿಗೆ ಕಾಣದಿರೋಂಥದ್ದು ಕಾಣುವ ರೀತಿಯಲ್ಲಿ ಆತನು ಮಾಡಿದನಂದ್ರೆ ಅದನ್ನ ಈ ಒಂದು ದೃಶ್ಯಗಳನ್ನ ನಾವು ನಂಬೇಕಾಗಿದೆ, ಗ್ರಹಿಸಬೇಕಾಗಿದೆ. ಹಾಗೆ ಮತ್ತೆ 4ನೇ ವಚನದಲ್ಲಿ ನಾವು ನೋಡೋಣ. ನಂಬಿಕೆಯಿಂದಲೇ ಹೇಬೇಲನು ಕಾಯನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಆತನ ಕಾಣಿಕೆಯನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ ಅವನ ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ. ನೋಡಿದ್ರ, ನಂಬಿಕೆಯಿಂದಲೇ ಏಬೇಲನು ಈಗ ಆತನ ನಂಬಿಕೆ ಇದ್ದಿದ್ದಿಂದಲೇ ಏಬೇಲನ ಒಂದು ಕಾಣಿಕೆಯನ್ನು ದೇವರು ಏನ್ ಮಾಡಿದ್ರು? ಸ್ವೀಕರಿಸಿದ್ರು. ಈಗ ಕಾಯಿನ ಕಾಣಿಕೆ ಯಾಕೆ ಸ್ವೀಕರಿಸಿಲ್ಲ? ಏಬೇಲನ ಕಾಣಿಕೆ ಯಾಕೆ ಸ್ವೀಕರಿಸ ದೇವರು? ಆದಿಯಲ್ಲಿ ನಡೆದಂತ ಘಟನೆ. ಆದಿಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಜನನೇ ಇಲ್ಲ. ಅಂದ್ರೆ ಏನೋ ಜನಗಳೇ ಇಲ್ಲ. ಆ ಸಂದರ್ಭದಲ್ಲಿ ಮೊದಲಿದ್ದ ಸಂದರ್ಭದಲ್ಲಿ ಮೊದಲು ಆದಿಯಲ್ಲಿ ನನಗೆಲ್ಲ ಕೇಳ್ಬೇಕಲ್ಲಿ ಗಮನಿಸ್ಬೇಕು. ನಾವು ನೋಡ್ತೀವಿ ಏನಪ್ಪಾ ಅಂದ್ರೆ, ಮೊದಲು ಈ ಪ್ರಾರಂಭ ಅಂದ್ರೆ ಸೃಷ್ಟಿ ಪ್ರಾರಂಭದಲ್ಲಿ ನಾವು ನೋಡ್ತೀವಿ ಕಾಯಿನು ಏಬೇಲನ್ನ ನೋಡ್ತೀವಿ ನಾವು. ಈ ಕಾಯಿನು ಏಬೇಲನ್ನು ಇಡೀ ಪ್ರಪಂಚದಲ್ಲೇ ಮೊದಲು ಹುಟ್ಟಿದವರು. ಚರಿತ್ರೆ ಹೇಳುತ್ತೆ, ಏನಂತ ಹೇಳುತ್ತೆ, ಇದು ಎಲ್ಲ DNA ಚೆಕ್ ಮಾಡಿದಾಗ ಹೇಳ್ತದೆ, ಒಬ್ಬ ವ್ಯಕ್ತಿಯಿಂದ ಅಂದ್ರೇನು, ಒಬ್ಬ ಮನುಷ್ಯನಿಂದ ಇಡೀ ಪ್ರಪಂಚದಲ್ಲಿರುವಂತ ಜನರೆಲ್ಲ ಹುಟ್ಟಿದ್ರಂದಾಗಿ ಚರಿತ್ರೆ ಹೇಳ್ತದೆ. ಅಂದ್ರೇನು, ಎಲ್ಲ DNA ಚೆಕ್ ಮಾಡಿದಾಗ ಒಬ್ಬ ಮನುಷ್ಯನಿಂದನೇ ಇಡೀ ಭೂಮಿಯಲ್ಲಿರುವಂತ ಎಲ್ಲಾ ಜನರು ಹುಟ್ಟಿದ್ರಂದಾಗಿ ಸೈನ್ಸ್ ಹೇಳುತ್ತೆ. ಹಾಗೆ ನಾವು ನೋಡಿದಾಗ ಮೊದಲು ನಾವು ನೋಡ್ತೀವಿ, ಮೊದಲು
ಕಾಯಿನು ಏಬೇಲ್ನಿದ್ದ. ಆ ಕಾಯಿನು ಏಬೇಲ್ನಲ್ಲಿ ಏಬೇಲ್ನ ಕಾಣಿಕೆ ದೇವರು ಏನ್ ಮಾಡ್ದ? ಮೆಚ್ಚಿಕೊಂಡ್ರು. ಯಾಕೆ ಎಂಬುದನ್ನು ನೋಡುವಾಗ ಅವ್ರ ನಂಬಿಕೆ. ಈಗ ಏಬೇಲ್ನಿಗೆ ದೇವ್ರಿದ್ದಾನೆ ಅಂತ ಹೇಳ್ಬಿಟ್ಟು ನಂಬಿಕೆ ಇಲ್ಲ ಅಂದ್ರೆ ಅದನ್ನ ಎಂತಾದ್ರೂ ತಗೊಂಡ್ಬರ್ತಾ ಇದ್ದ. ದೇವ್ರಿಲ್ಲ ಬಿಡು, ಯಾವ್ದು ಬೇಕಾದ್ ತಗೊಂಡು ಹೋಗೋಣ, ಎಂತದ್ ಬೇಕೋ ತಗೊಂಡು ಹೋಗೋಣ, ಈ ರೀತಿ ಮನ್ಸಿರ್ತಾ ಇತ್ತು. ಆದ್ರೆ ನಾವು ನೋಡ್ತೀವಿ ಅಲ್ಲಿ ಏಬೇಲ್ ನೋಡ್ತೀವಿ ಒಳ್ಳೇದನ್ನ ತಗೊಂಡು ಹೋದ, ಶ್ರೇಷ್ಠವಾದೊಂದು ತಗೊಂಡು ಹೋದ. ಆದ್ರೆ ಏಬೇಲನ ಮನಸ್ಸು ಎಂತದ ಅಂದ್ರೆ ಒಳ್ಳೆ ಮನಸ್ಸು, ಒಳ್ಳೆದನ್ನು ಕೊಟ್ಟ ಆತ್ನು. ಆದ್ರೆ ಕಾಯಿನು ಒಳ್ಳೇದನ್ನು ಕೊಟ್ಟಿರ್ತಾನ, ಒಳ್ಳೇದನ್ನು ಕೊಟ್ಟಿದ್ದಾನ, ಒಳ್ಳೇದ್ ಕೊಟ್ಟಿದ್ದಾನ, ಒಳ್ಳೇದೇ ಕೊಟ್ಟಿರ್ತಾನೆ. ಅರ್ಥ ಆಯ್ತಾ? ಕಾಯಿನು ಸಹ ಒಳ್ಳೇದೇ ಕೊಟ್ಟಿರ್ತಾನೆ, ಆದ್ರೆ ಅದನ್ನ ಮನಸ್ಸು ಒಳ್ಳೇದಲ್ಲ. ಅರ್ಥ ಆಯ್ತಾ? ಅದನ್ನ ಮನಸ್ಸು ಏನಂತ ಎಂತದ್ದು ಒಳ್ಳೆ ಮನಸ್ಸಲ್ಲ. ಅದು ಏಬಲ್ ಇದ್ದಂತ ಮನಸ್ಸು ಕಾಯಿನಲ್ಲಿಲ್ಲ. ದೇವರು ಕೊಡ್ತಾನ, ದೇವ್ರು ಕೊಡ್ತೀವಿ ಅಂದ್ರೆ ಕೂಡ ನಾವು ಒಳ್ಳೆ ಲೋಟ್ ಕೊಟ್ರೆ ಇಸ್ಕೊಳ್ಳೋಂಥ ದೇವರಲ್ಲ ನಮ್ಮ ದೇವರು. ಅರ್ಥ ಆಯ್ತಾ? ಒಳ್ಳೆ ಜೀವಿತ ಕೂಡ ಇರ್ಬೇಕು. ಒಳ್ಳೆ ಜೀವಿತ ಇದ್ದು ಒಳ್ಳೆ ನಡವಳಿಕೆ ಇದ್ದು ನಾವು ಕೊಡೋದನ್ನ ಅದು ಸ್ವೀಕರಿಸ್ತಾನೆ. ಈಗ ಎಲ್ಲೋ ಹೋಗ್ಬಿಟ್ಟು ನಾವು ಮೋಸ ಮಾಡಿ, ಎಲ್ಲೋ ಹೋಗ್ಬಿಟ್ಟು ಕಳ್ತನ ಮಾಡಿ, ಎಲ್ಲೋ ಹೋಗ್ಬಿಟ್ಟು ಒಬ್ಬನ ಸಾಯಿಸ್ಬಿಟ್ಟು ಏನೋ ಮಾಡ್ಬಿಟ್ಟು ಮೋಸ ಮಾಡ್ಬಿಟ್ಟು ಎತ್ಕೊಂಡ್ಬಂದು ಕಾಣಿಕೆ ಹಾಕಿದ, ಆ ಕಾಣಿಕೆ ನಾ ಮಿಸ್ತಾನ ಎಲ್ಲರಿಗಿಂತ ಜಾಸ್ತಿ ಹಾಕ್ಬಿಡ್ತೀನಿ. ನಾನು ಒಳ್ಳೆ ಹೊಸ ಲೋಟ್ ಹಾಕ್ತೀನಿ. ದೇವ್ರ ಮೆಚ್ತಾನ? ಮೆಚ್ಚಲ್ಲ. ಒಳ್ಳೆ ಹೃದಯ ಇರಬೇಕು. ಏನು ಮತ್ತೆ ನಾವು ದೇವ್ರು ಕೊಡ್ಬೇಕಾದ ವಿಚಾರದಲ್ಲಿ ಸಹ ನೋಡ್ತೀವಿ, ನಮ್ಮನ್ನ ದೇವರು ಕಾಣಿಕೆ, ದೇವರು ನಮ್ಮನ್ನ ನೋಡಲ್ಲ, ನಮ್ಮ ಹೃದಯ ನೋಡ್ತಾನೆ. ನಮ್ಮ ಹೃದಯ ನೋಡಿ ನಾವು ಹಾಕೋದನ್ನ ನೋಡಿ ದೇವ್ರು ನಮ್ಮನ್ಗೆ ಏನ್ ಮಾಡ್ತಾನೆ? ಮೆಚ್ಚಿಸ್ತಾನೆ. ಆದ್ರೆ ನಾವೇನ್ ಅನ್ಕೊಂತೀವಿ, ನಾವು ಹಾಕಿದ್ರೆ ಮಾತ್ರ ನಾವು ಹೆಂಗನ ಇರ್ಲಿ, ನಾವು ಹಾಕ್ಬಿಟ್ರೆ ಸಾಕು ದೇವ್ರು ಮೆಚ್ಕೊಂತಾನೆ ಅಂತ. ಅದೆಲ್ಲ ಸುಳ್ಳು. ಮೆಚ್ಚಲ್ಲ ದೇವರು. ಪರಿಶುದ್ಧ ಅಂತ ಹೃದಯ ಬೇಕು. ನಾವು ಕಾಣಿಕೆ ಹಾಕ್ಬೇಕಾದ್ರೆ ಕೂಡ ನಾವು ನಮ್ಮ ಹೃದಯ ಶುದ್ಧಿ ಇಕ್ಕೊಬೇಕು. ನಮ್ಮ ಜೀವಿತ, ನಾವು ನಡವಳಿಕೆ ಪ್ರತಿಯೊಂದು ನಾವು ಸರಿಯಾಗಿ ಇಟ್ಕೊಂಡು ನಾವು ಯೋಗ್ಯವಾಗಿರುವಂತದನ್ನು ಕೊಡಬೇಕು. ಆದ್ರೆ 10% ಕೊಟ್ಬಿಡೋದು, ಮತ್ತೆ ಇನ್ನೊಂದೇನು ಏನ ಮಾಡ್ತಾ ಇದ್ರು ಕೂಡ ಎತ್ಕೊಂಡ್ಬಂದು ಕಾಣಿಕೆ ಹಾಕೋದು, ಇದು ದೇವ್ರು ಮೆಚ್ಚಲ್ಲ. ದೇವ್ರು ಯಾವುದೇ ಕಾರಣಕ್ಕೂ ಮೆಚ್ಚಲ್ಲ. ಆದ್ರೆ ದೇವ್ರು ಮೆಚ್ಚಬೇಕಾದ್ರೆ ನಮ್ಮ ಹೃದಯ ಯಾಗಿರ್ಬೇಕು? ನಮ್ಮ ಹೃದಯ ಸರಿಯಾಗಿರ್ಬೇಕು. ನಮ್ಮ ಹೃದಯ ಯಾಗಿರ್ಬೇಕು? ದೇವರು ಮೆಚ್ಚುವಾಗಿರ್ಬೇಕು. ಹಾಗೆ ಇಲ್ಲಿ ನಡೆಯುವಂತ ಸಂದರ್ಭ ಸಹ ಹಾಗೆ ಏಬೇಲನ ಕಾಣಿಕೆ ನಾವು ನೋಡ್ತೀವಿ, ದೇವ್ರು ಮೆಚ್ಕೊಂತ ಇದ್ದಾರೆ. ಕಾಯನ ಕಾಣಿಕೆ ದೇವ್ರು ಯಾಕೆ ಮೆಚ್ಕೊಂತ ಇಲ್ಲ? ಯಾಕೆ ಮೆಚ್ಕೊಂತ ಇಲ್ಲ ಅಂದ್ರೆ ಅದನ್ನ ಹೃದಯ ಸರಿ ಇಲ್ಲ, ಅದನ್ನ ಕೊಡುವಂತ ಉದ್ದೇಶ ಸರಿ ಇಲ್ಲ. ಇದನ್ನ ಏಬೇಲನ ಉದ್ದೇಶ, ನಾನು ನನ್ನ ದೇವರು ಕೊಡ್ತಾ ಇದ್ದೀನಿ, ನನ್ನ ತಂದೆ ಕೊಡ್ತಾ ಇದ್ದೀನಿ, ನನ್ನ ಸೃಷ್ಟಿ ಮಾಡುವಂತ ಕರ್ತನ ಕೊಡ್ತಾ ಇದ್ದೀನಿ ಅನ್ನೋ ಎಂಬುದಾಗಿ ಆತನು ದೇವರನ್ನ ಅರ್ತಿದ್ದ, ದೇವರ ಬಗ್ಗೆ ತಿಳ್ಕೊಂಡಿದ್ದ. ದೇವರು ಕೊಡ್ಬೇಕಾದ್ರೆ ಈ ರೀತಿ ಕೊಡ್ಬೇಕು, ಶ್ರೇಷ್ಠವಾದಂತ ಕೊಡ್ಬೇಕು, ನನಗೆ ಎಲ್ಲದಕ್ಕಿಂತ ಶ್ರೇಷ್ಠವಂತ ದೇವರು ಕೊಡ್ಬೇಕೆಂಬುದಾಗೆ ಆತನಿಗೆ ಅರ್ಥ ಆಗಿತ್ತು, ಆತನ ಕೊಟ್ಟ. ಆದ್ರೆ ನಾವು ನೋಡ್ತೀವಿ ಕಾಯಿನಿಗೆ ಅದ್ರ ಗೊತ್ತಾಗ ಅರ್ಥ ಆಗ್ಲಿಲ್ಲ, ಅದನ್ನು ಒಳ್ಳೇದು. ಅದ ನಾವು ಅಷ್ಟೇ ದೇವ್ರನ್ನ ಎಷ್ಟಾಗ ನಾವು ಅರ್ಥ ಮಾಡ್ಕೊಂತೀವೋ, ಅರ್ಥ ಆಯ್ತಾ? ದೇವ್ರ ನಾವು ಎಷ್ಟಾಗ ಅರ್ಥ ಮಾಡ್ಕೊಂತೀವಿ ಅಷ್ಟಾಗಿ ನಾವು ದೇವ್ರಿಗೋಸ್ಕರ ನಾವು ಈ ಲೋಕದಲ್ಲಿ ಜೀವಿಸ್ತೀವಿ. ನಾವು ದೇವ್ರನ್ನ ಎಷ್ಟಾಗಿ ನಾವು ಅರ್ಥ ಮಾಡ್ಕೊಂತೀವೋ ಅಷ್ಟು ನಾವು ಒಳ್ಳೆಯವರಾಗಿ ಲೋಕದಲ್ಲಿ ಜೀವಿಸ್ತೀವಿ. ದೇವ್ರನ್ನ ಎಷ್ಟಾಗಿ ನಾವು ಅರ್ಥ ಮಾಡ್ಕೊಂತೀವೋ ಇದ್ರಿಗೋಸ್ಕರ ಜೀವಿಸ್ತೀವಿ. ನಾವು ದೇವ್ರಿಗೋಸ್ಕರ ಎಷ್ಟಾಗಿ ನಾವು ಆಲೋಚನೆ ಮಾಡ್ತೀವಿ, ಎಷ್ಟಾಗಿ ದೇವ್ರಿಗೋಸ್ಕರ ನಾವು ಈ ಲೋಕದಲ್ಲಿ ಬದುಕ್ತೀವೋ ದೇವರು ಅಷ್ಟಾಗಿ ನಮ್ಮನ್ನು ಇಷ್ಟಪಡ್ತಾರೆ. ನಮ್ಮ ಸಮಯ, ನಮ್ಮ ಕಾರ್ಯಗಳು ಪ್ರತಿಯೊಂದು ನಾವು ಎಷ್ಟಾಗಿ ವ್ಯರ್ಥವಾಗಿ ಕಳಿತೀವೋ ಅದು ದೇವರ ಮುಂದೆ ಅಲ್ಲ, ಅದು ವ್ಯರ್ಥ. ಆದ್ರೆ ಏಬೇಲ ನೋಡ್ತೀವಿ, ಆತನು ಶ್ರೇಷ್ಠವಾದನ್ನು ಕೊಟ್ಟ, ಆತನ ಕಾಣಿಕೆ ದೇವರು ಮೆಚ್ಚಿಕೊಂಡ್ರು. ಆದ್ರೆ ಈ ಸಾಕ್ಷಿ ಅವನು
ಅದು 4ನೇ ವಚನ ಇನ್ನೊಂದ್ಸಲಿ ಓದೋಣ, ಚೆನ್ನಾಗಿ ಅರ್ಥ ಆಗೋದಕ್ಕೋಸ್ಕರ. ನಂಬಿಕೆಯಿಂದಲೇ ಹೆಬೇರನು ಹ್ಮ್ ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ನೀತಿವಂತನೆಂಬ ಸಾಕ್ಷಿ ಹೊಂದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ. ನೋಡ್ದಾ, ಅವನು ಸತ್ತೋಗಿದ್ರು ಕೂಡ ಅವನ ನಂಬಿಕೆ ಮುಖಾಂತರವಾಗಿ ಅವನು ಮಾತಾಡ್ತಾ ಇದ್ದಾನೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ನಂಬಿಕೆ ಯಾವ ರೀತಿ ಇದೆ ಅಂದ್ರೆ, ನನ್ನ ದೇವರಿದ್ದಾನೆ, ನನ್ನ ಕರ್ತನಿದ್ದಾನೆ, ನನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಿದ್ದಾನೆ, ನಾನು ಆತನಿಗೆ ವಿಧೇಯನಾಗಿ ಜೀವಿಸ್ಬೇಕು, ನಾನು ಬದುಕಬೇಕನ್ನೋ ಒಂದು ಆಸೆ, ಒಂದು ಆಲೋಚನೆ ಯಾರಲ್ಲಿದೆ? ಏಬೇಲನಲ್ಲಿದೆ. ಅಲ್ಲಿ ಈ ಒಂದು ನಿರೀಕ್ಷೆ, ಈ ಒಂದು ನಂಬಿಕೆ ಕಾಯಿನಲ್ಲಿಲ್ಲ. ಅದಕ್ಕೆ ದೇವರು ಏನ್ ಮಾಡಿಲ್ಲ, ಆತನ ಸ್ವೀಕರಿಸಿಲ್ಲ, ಆತನ ಒಪ್ಪಿಕೊಂಡಿಲ್ಲ. ದೇವರು ಅದನ್ನ ಕಾಣಿಕೆ ಮೆಚ್ಚಲಿಲ್ಲ. ಇದನ್ನ ಕಾಣಿಕೆ ಮೆಚ್ಚದ, ಇದನ್ನ ಏನ್ ಮಾಡ್ದ? ಇದನ್ನ ಕಾಣಿಕೆ ಮೆಚ್ಚದ, ಇದನ್ನ ಏನ್ ಮಾಡ್ದ? ಆತನ ಆ ದೇವರು ಇದಾನೆ ಅನ್ನೋದಾಗೆ ಅರ್ಥ ಮಾಡ್ಕೊಂಡಿದ್ದಕ್ಕೆ ಅದನ್ನ ಸತ್ತೋದು ಕೂಡ ಅದನ್ನ ರಕ್ತ ಸಾಕ್ಷಿ ಹೇಳ್ತಾ ಇದೆ. ಆ ರಕ್ತ ಮಾತಾಡ್ತಾ ಇದೆ. ನೋಡ್ದಾ, ಅದು ನಂಬಿಕೆ. ನಮ್ಮ ಪೂರ್ವಿಕರ ನಂಬಿಕೆ ಆಗಿದೆ. ಮತ್ತೆ ಹಾಗೆ ನೋಡೋಣ ಬೇರೆ ವಿಚಾರ ನೋಡೋಣ. ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ನೋಡ್ದಾ, ಅನೋಕನು ನಾವು ನೋಡಿದ ಅನೋಕನ ಕುರಿತ ನಾವು ಕೇಳಿದೀವಿ. ಆದ್ರೆ ಅನೋಕನು ಮರಣವನ್ನು ಅನುಭವಿಸದೆ ಅದನ್ನು ಏನ್ ಮಾಡ್ದ? ಅದನ್ನು ಒಯ್ಯಲ್ಪಟ್ಟನ, ಅದನ್ನು ಪರಲೋಕಕ್ಕೆ ಒಯ್ಯಲ್ಪಟ್ಟನು, ಮರಣನೇ ಅನುಭವಿಸಿಲ್ಲ. ಆದ್ರೆ ಇದು ನಂಬಿಕೆಯಿಂದಲೇ ಇದು ಸಾಧ್ಯ ಆಯ್ತು. ಅವ್ರ ನಂಬಿಕೆ ಇರಲಿಲ್ಲ ಅಂದ್ರೆ, ದೇವರ ಮೇಲೆ ನಂಬಿಕೆ ಇರಲಿಲ್ಲ ಅಂದ್ರೆ, ದೇವ್ರ ಇದಾನೋ ಇಲ್ವೋ, ಅದನ್ನು ಸರ್ವಶಕ್ತನೋ ಅಲ್ವೋ ಅಂತ ಹೇಳ್ಬಿಟ್ಟು ಈ ಲೋಕದಲ್ಲಿ ಎಲ್ಲಾ ಕಾರ್ಯಗಳು ಎಲ್ಲಾ ಮನುಷ್ಯರು ಮಾಡ್ಕೊಂಡು ಇದ್ದ ಹಾಗೆ ಇದ್ದಿದ್ರೆ ಅದನ್ನು ಒಯ್ಯಲ್ಪಡ್ತಾ ಇರಲಿಲ್ಲ. ಅದನ್ನು ಗೊತ್ತಿತ್ತು ದೇವರಂದ್ರೆ ಏನು, ದೇವರಂದ್ರೆ ಶಕ್ತಿ ಅಂದ್ರೆ ಏನು, ದೇವರು ಎಲ್ಲಿರ್ತಾನೋ ಗೊತ್ತಿತ್ತು, ದೇವ್ರ ಪರಲೋಕದಲ್ಲಿ ಇದನ್ನು ಗೊತ್ತಿತ್ತು. ಅದನ್ನೆಲ್ಲವೂ ತಿಳ್ಕೊಂಡಿರುವಂತವನು ಅನೋಕನು ಒಯ್ಯಲ್ಪಟ್ಟ. ಮತ್ತೆ ಆಗ ನೋಡೋಣ, ಅವನನ್ನು ದೇವರು ತೆಗೆದುಕೊಂಡು ಹೋಗೋದ್ರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾದವನಾಗಿದ್ದನು. ನೋಡ್ದಾ, ಸಾಕ್ಷಿ ಉಂಟು. ಅವನು ಒಯ್ಯಲ್ಪಡೋದಕ್ಕಿಂತ ಮೊದಲು ಏನಂತೆ? ಮೊದಲು ಓದಿ ಇನ್ನೊಂದ್ಸಲಿ. ದೇವರಿಗೆ ಮೆಚ್ಚುಗೆಯಾಗಿದ್ನು. ಏನಂತೆ? ಯಾರಿಗೆ ಮೆಚ್ಚುಗೆ ಆಗಿದ್ನು? ಒಯ್ಯಲ್ಪಡೋಕ್ಕಿಂತ ಮೊದಲು ಯಾರಿಗೆ ಮೆಚ್ಚುಗೆ ಆಗಿದ್ನು? ದೇವರಿಗೆ ಮೆಚ್ಚುಗೆ ಆಗಿದ್ದ. ಯಾಕೆ ದೇವ್ರಿಗೆ ಮೆಚ್ಚುಗೆ ಆಗಿದ್ದ? ದೇವರ ಮೇಲೆ ನಂಬಿಕೆ ಇಕ್ಕಿದ್ದ. ದೇವ್ರು ಇದಾನೆ ಅಂತ ನಂಬಿದ್ದ. ಅರ್ಥ ಆಯ್ತಾ? ದೇವರು ಇದಾನೆ ಅಂತ ನಂಬಿದ್ದ. ದೇವರು ಸರ್ವ ಸೃಷ್ಟಿಕರ್ತನೆ ಎಂಬುದಾಗಿ ನಂಬಿದ್ದ. ಆತನ ಶಕ್ತಿವಂತನ ನಂಬಿದ್ದ. ಆತನಿಗೆಲ್ಲ ಸಾಧ್ಯ ಎಂಬುದಾಗಿ ನಂಬಿದ್ದ. ದೇವರನ್ನು ನಂಬಿದ್ದರಿಂದಲೇ ಏನಾಯ್ತ? ಆತನು ಮರಣ ರುಚಿ ನೋಡ್ಲಿಲ್ಲ, ಅಯ್ಯಲ್ಪಟ್ನ. ಅದನ್ನ ಸಾಕ್ಷಿ ಉಂಟು. ಆತನಿಗೆ ಯಾವ ರೀತಿ ಸಾಕ್ಷಿ ಇತ್ತು ಅಂದ್ರೆ, ಆತನಿಗೆ ಒಳ್ಳೆ ಸಾಕ್ಷಿ ಇತ್ತು ನೋಡ್ತೀವಿ. ಆದ್ರೆ ನಂಬಿಕೆಯಿಂದ ನೋಡ 6ನೇ ವಚನ. ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ನೋಡ್ದಾ, ದೇವರ ಬಳಿಗೆ ಇರಿ ನೋಡ್ತೀವಿ. ಆದ್ರೆ ನಂಬಿಕೆ ಇಲ್ಲದೆ ಹೋದ್ರೆ ದೇವರನ್ನು ಮೆಚ್ಚಿಸೋದಕ್ಕೆ ಅಸಾಧ್ಯ. ಈಗ ನೋಡ್ತೀವಿ, ಕಾಯಿನು ನೋಡ್ತೀವಿ, ಏಬೇಲ್ ನೋಡ್ತೀವಿ. ಏಬೇಲ್ನಿಗೆ ನಂಬಿಕೆ ಇತ್ತು. ಆ ನಂಬಿಕೆ ಇದ್ದಿಂದ ದೇವರನ್ನು ಮೆಚ್ಚಿಸಿದ. ಕಾಯಿನ್ಗೆ ನಂಬಿಕೆ ಇರಲಿಲ್ಲ. ಆದ್ರೆ ಕಾಯಿನೂ ತಗೊಂಡೋಗಲ್ ಕೊಟ್ಟ, ದೇವರಿಗೆ ಮೆಚ್ಚುಗೆ ಆಗ್ಲಿಲ್ಲ. ಅರ್ಥ ಆಯ್ತಾ? ಈಗ ನಾವು ಇದೀವಿ, ನಾವಿಲ್ಲಿ ಬಂದು ಕೂತಿದ್ದೀವಿ. ನಮ್ಮ ಆರಾಧನೆ ಸಹ ದೇವರಿಗೆ ಮೆಚ್ಚುಗೆ ಆಗಿದೆಯಾ?
ನಾವು ಆರಾಧನೆ ಮಾಡುವ ಆರಾಧನೆ ದೇವರಿಗೆ ಮೆಚ್ಚುಗೆ ಆಗಿದ್ಯಾ? ನಾವು ಯಾವ ರೀತಿಯಲ್ಲಿ ದೇವರಿಗೆ ಆರಾಧನೆ ಮಾಡ್ತಾ ಇದ್ವಿ? ಕಾಯಿನು ಏಬೆಲ್ ಸಹ ಅಲ್ಲಿ ಏನ್ ಮಾಡ್ದ? ಆರಾಧನೆ ಮಾಡಿದ್ರು. ಆದ್ರೆ ಯಾರ ಆರಾಧನೆ ದೇವರು ಕೇಳಿದ್ರು? ಯಾರಾಧನೆ ದೇವ್ರು ಕೇಳಿಲ್ಲ. ಇಲ್ಲಿ ಕಾಯಿನ ಆರಾಧನೆ ಕೇಳಿದ್ರ? ಏಬೆಲ್ನ ಆರಾಧನೆ ಕೇಳಿದ್ರ? ನಾವು ಅಷ್ಟೇ ಕಾಯಿನ ಏಬೆಲ್ ರೀತಿಯಲ್ಲಿ ನಾವು ಅಷ್ಟೇ ದೇವರ ಸನ್ನಿಧಿಗೆ ಬಂದು ನಾವು ಏನ್ ಮಾಡ್ತಾ ಇದೀವಿ? ಆರಾಧಿಸ್ತಾ ಇದೀವಿ. ಅವ್ರು ಮಾಡಿದ ಕಾರ್ಯ ಸಹ ಆರಾಧಿಸೋದು ದೇವ್ರನ್ನ. ಈಗ ಇಬ್ರು ಆರಾಧನೆ ಮಾಡ್ತಾ ಇದ್ದಾರೆ. ಇಬ್ರು ಯಜ್ಞ ವೇದ ಹತ್ರ ಬಂದಿದ್ದಾರೆ. ಇಬ್ರು ಆರಾಧನೆ ಮಾಡ್ತಾ ಇದ್ದಾಗ ಯಾರ ಯಜ್ಞ ದೇವರು ಯಾರ ಆರಾಧನೆ ಸ್ವೀಕರಿಸಿದ್ರು? ಏಬೇಲ್ನ ಆರಾಧನೆ ಸ್ವೀಕರಿಸಿದ್ರು. ಅಂದ್ರೆ ಇದು ನಂಬಿಕೆಯಿಂದಲೇ ಅವರು ದೇವರ ಹತ್ರ ಬಂದು ಅವ್ರು ಆರಾಧಿಸ್ತಾ ಇದ್ದಾರೆ. ನಾವು ಯಾವ ಸ್ಥಿತಿಯಲ್ಲಿ ಇದೀವಿ? ನಾವು ನಂಬಿಕೆಯಿಂದ ಬಂದು ದೇವರ ಹತ್ರ ಕೂತ್ಕೊಂಡು ದೇವರ ಹತ್ರ ಆರಾಧನೆ ಮಾಡ್ತಾ ಇದೀವ? ನಂಬಿಕೆ ಇಲ್ಲದೆ ದೇವರ ಹತ್ರ ಇಲ್ಲಿ ಬಂದು ನಾವು ಕೂತ್ಕೊಂಡೆ ನಾವು ಆರಾಧನೆ ಮಾಡ್ತಾ ಇದೀವ? ದೇವರ ಮೇಲೆ ವಿಶ್ವಾಸ ಇಕ್ಕಿ ನಾವು ಬಂದು ಇಲ್ಲಿ ದೇವರ ಆರಾಧನೆ ಮಾಡ್ತಾ ಇದೀವ? ನಾವು ಇಕ್ಕದೇ ನಾವು ಬಂದು ಆರಾಧನೆ ಮಾಡ್ತಾ ಇದೀವ? ಈ ಒಂದು ಆರಾಧನೆ ನಾವು ಆರಾಧನೆ ಮಾಡೋ ಸಂದರ್ಭದಲ್ಲಿ ದೇವರಿದಾನೆ ಅಂತ ಹೇಳ್ಬಿಟ್ಟು ಭಯ ಭಕ್ತಿಯಿಂದ ನಾವು ಆರಾಧನೆ ಮಾಡ್ತಾ ಇದೀವ? ನಾವು ಮನಸ್ಸುಗಳೆಲ್ಲೋ ಇಟ್ಕೊಂಡು ಬಂದು ನಾವು ಆರಾಧನೆ ಮಾಡ್ತಾ ಇದೀವ? ಈ ಆರಾಧನೆಯಲ್ಲಿ ದೇವರು ನಮ್ಮನ್ನ ಮೆಚ್చుಕೊಂತಾನೆ. ದೇವರು ಮೆಚ್ಚುವ ರೀತಿಯಲ್ಲಿ ನಾವು ಆರಾಧನೆ ಮಾಡ್ತಾ ಇದೀವ? ಬೇಕಾಬಟ್ಟಿ ಬಂದು ನಾವು ಆರಾಧನೆ ಮಾಡ್ತಾ ಇದೀವ? ಅಲ್ಲ ನೋಡ್ತೀವಿ ಅವರ ನಂಬಿಕೆಯಿಂದಲೇ ಏನ್ ಮಾಡಿದ್ರು? ದೇವರ ನಂಬಿಕೆ ಇಲ್ಲಂದ್ರೆ ದೇವರನ್ನ ಆರಾಧಿಸೋದಕ್ಕೆ ಅದು ಸಾಧ್ಯ ಇಲ್ಲ. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸೋದು ಅದು ಅಸಾಧ್ಯ. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವಂಥದ್ದು ಅದೇನಾಗಿದೆ? ಇದು ಅಸಾಧ್ಯ ಎಂಬುದಾಗಿ ದೇವರ ವಾಕ್ಯದಲ್ಲಿ ಸಹ ಸ್ಪಷ್ಟವಾಗಿ ನಾವು ನೋಡ್ತೀವಿ. ಹಾಗೆ ನೋಡೋಣ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ನೋಡ್ದಾ, ಇದು ನಂಬಿಕೆ ಅಂತ ಹೇಳ್ತೀವಿ. ಇನ್ನೊಂದ್ಸಲ, ದೇವರ ಬಳಿಗೆ ಬರುವವನು ದೇವರಿದ್ದಾನೆ. ಅರ್ಥ ಆಯ್ತಾ? ದೇವರ ಬಳಿಗೆ ನಾವು ಬಂದಂತವರು ನಾವು ಅನ್ಕೊಬೇಕು, ನಾವು ತಿಳ್ಕೊಳ್ಬೇಕು, ನಾವು ಅರ್ಥ ಮಾಡ್ಕೊಳ್ಬೇಕು ದೇವರಿದ್ದಾನೆ ಅಂತ. ಅರ್ಥ ಆಯ್ತಾ? ದೇವರಿದ್ದಾನೆ, ನಮ್ಮ ಮಧ್ಯದಲ್ಲಿದ್ದಾನೆ. ನಮ್ಮ ಆರಾಧನೆ ಸ್ವೀಕಾರ ಮಾಡ್ತಾನೆ. ನಮ್ಮ ಆರಾಧನೆ ಅದನ್ನ ನಾವು ಮಾಡುವಂತ ಆರಾಧನೆ ನಾವು ಮಾಡುವಂಥದ್ದು ಅದನ್ನ ಕೇಳ್ತಾನೆ. ದೇವರಿದ್ದಾನೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೇಕು? ನಾವು ಬರ್ಬೇಕಾಗಿದೆ. ದೇವರ ಆರಾಧನೆಗೆ ದೇವರಿದ್ದಾನೆ ಅಂತ ಬರ್ಬೇಕಾಗಿದೆ. ದೇವರಿದಾನೋ ಇಲ್ವೋ ಅದು ದೇವರ ಆಲೋಚನೆ ಇರಲ್ಲ ನಮ್ಗೆ. ದೇವರಿದಾನೋ ಇಲ್ವೋ ನಾವು ಬರಬೇಕು, ಹೋಗ್ಬೇಕು, ಕುತ್ಕೊಬೇಕು, ದೇವರ ಆರಾಧಿಸ್ಬೇಕು ಅಂದ್ರೆ ಹಾಡು ಹೇಳ್ಬೇಕು, ಪ್ರಾರ್ಥನೆ ಮಾಡಬೇಕು, ವಾಕ್ಯ ಕೇಳಬೇಕು, ರೊಟ್ಟಿ ರಸದಲ್ಲಿ ಪಾಲಿಸ್ಕೊಳ್ಬೇಕು, ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ಬೇಕು. ನಮ್ಮ ಆಲೋಚನೆ ಇದೆ. ಆಗಲ್ಲ, ಆ ರೀತಿ ಅಲ್ಲ. ಏನಂತೆ? ದೇವರಿದ್ದಾನೆ, ದೇವರ ಬಳಿಗೆ ಬರೋವನು ದೇವರಿದ್ದಾನೆ ಎಂಬುದಾಗಿ ಅದನ್ನು ನಂಬಬೇಕು. ಮತ್ತೆ ನೋಡೋಣ, ಅದು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ನೋಡ್ದಾ, ನಂಬಿಕೆಯಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನಾವೆಲ್ಲ ಬರ್ತೀವಿ, ನಾವು ನೋಡ್ತೀವಿ. ನಾವು ವಾಕ್ಯವನ್ನು ನಾವು ಏನ್ ಮಾಡ್ಬೇಕು? ವಾಕ್ಯನ ಗಮನಿಸ್ಬೇಕು. ವಾಕ್ಯ ಏನ್ ಹೇಳುತ್ತೆ ತಿಳ್ಕೊಳ್ಬೇಕು. ವಾಕ್ಯ ಯಾವ ರೀತಿ ಮಾತಾಡುತ್ತೆ ಅದನ್ನ ಅರ್ಥ ಮಾಡ್ಕೊಬೇಕು. ಅರ್ಥ ಆಯ್ತಾ? ವಾಕ್ಯನ ನಾವು ಏನ್ ಮಾಡ್ಬೇಕು? ಪರಿಶೀಲನೆ ಮಾಡ್ಬೇಕು. ವಾಕ್ಯನ ಏನ್ ಮಾಡ್ಬೇಕು? ಅಲ್ಲೊಂದು ವಾಕ್ಯ ನಾವು ತಗೊಂಡ್ಬಿಟ್ಟು ಮಾತಾಡ್ಬಿಟ್ರೆ ನಂಗೆ ಸಾರಾಂಶ ಸಿಕ್ಕಲ್ಲ. ನೋಡಿ, ನಾವು ಬೈ ಟು ಬೈ ಅಂದ್ರೆ ನಾವು ಮೇಲಿಂದ ಕೆಳಗಡೆ ಬರ್ತಾ ಇದ್ದಾಗ ಒಂದು ವಚನ ಬಿಟ್ಟು ವಚನ ಮಾತಾಡ್ತಾ ಇದ್ದಾಗ ನಮ್ಗೆ ಸ್ಪಷ್ಟವಾಗಿ ಏನಾಗುತ್ತೆ? ಅರ್ಥಗಳು ಸಿಗುತ್ತೆ. ನಮ್ಗೆ ಅರ್ಥ ಮಾಡ್ಕೊಬೋದು ನಾವು. ಅರ್ಥ ಆಯ್ತಾ? ನೋಡಿ,
ಇಲ್ಲಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಸ್ಪಷ್ಟವಾಗಿ ಇಲ್ಲಿ ಗ್ರಂಥಕರ್ತರು ಬರಿತಾ ಇದ್ದಾರೆ. ನಾವು ನೋಡ್ತೀವಿ ಏನಪ್ಪಾ ಅಂದ್ರೆ ಆತನನ್ನ ಏನ್ ಮಾಡ್ಬೇಕಂತೆ, ಓದಿ ಇನ್ನೊಂದ್ಸಲಿ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ನೋಡ್ದ ತನ್ನನ್ನು ಹುಡುಕುವವನಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಈಗ ನಾನು ಫಸ್ಟ್ ಅಲ್ಲೇ ನಾವು ನೋಡ್ಕೊಂಡ್ವಿ, ನಂಬಿಕೆ ಇದ್ರಲ್ಲೇ ನೋಡ್ಕೊಂಡ್ವಿ. ಇಲ್ಲದೆ ಇರುವಂತದ್ದು ಇದೇ ಎಂಬುದಾಗಿ ನಂಬುವಂಥದ್ದು ನಂಬಿಕೆ. ಅರ್ಥ ಆಯ್ತಾ? ದೇವರು ಕಾಣ್ತಾ ಇಲ್ಲ, ದೇವರಿದ್ದಾನೆ ಅಂತ ನಂಬುವಂಥದ್ದು ನಂಬಿಕೆ. ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ, ಅದು ನಂಬುವಂಥದ್ದು ನಂಬಿಕೆ. ಅಂದಾಗ ದೇವರನ್ನ ನಾವು ಕೇಳಿದಾಗ, ದೇವರನ್ನ ನಾವು ಪ್ರಾರ್ಥಿಸಿದಾಗ, ದೇವರನ್ನ ಆರಾಧನೆ ಮಾಡಿದಾಗ, ಇಲ್ಲಿ ನಾವು ಪ್ರತಿಯೊಂದು ನಮ್ಮ ವಿಚಾರವಾಗಿ ದೇವರ ಹತ್ರ ಕೇಳಿದಾಗ ದೇವರು ಕೊಡ್ತಾನೆ. ನಂಬಿದಿವಾ? ಖಚಿತವಾಗಿ 100% ನೀವು ಖಚಿತವಾಗಿ ದೇವರು ಕೊಡ್ತಾನೆ ಅಂತ ಹೇಳಿ ನಿರೀಕ್ಷೆ, ಅದು ನಂಬಿಕೆ ಇಕ್ಕಿ ನೀವು ಪ್ರಾರ್ಥನೆ ಮಾಡಿ, ಖಚಿತವಾಗಿ ದೇವರು ಕೊಡ್ತಾನೆ. ಪ್ರಾರ್ಥನೆಯಲ್ಲೇ ನಮ್ಗೆ ಏನ್ ಮಾಡ್ಬೇಕು, ನಿರ್ಧಾರ ಬಂದ್ಬಿಡ್ಬೇಕು ನಮಗೆ, ದೇವರು ಇದು ಕೊಟ್ಟು ಬಿಟ್ಟಿದ್ದಾನೆ. ನಂಬಿಕೆ ಇದು. ಆ ನಂಬಿಕೆ ಬಂದಾಗ ಖಚಿತವಾಗಿ ದೇವರು ಕೊಡ್ತಾನೆ. ನಮಗೆ ನಂಬಿಕೆನೇ ಇರಲ್ಲ, ದೇವ್ರು ನನಗೆ ಮಾಡ್ತಾನ, ನನಗೆ ಒಳ್ಳೆ ಆರೋಗ್ಯ ಕೊಡ್ತಾನ, ದೇವ್ರು ನನಗೆ ಮಾಡ್ತಾನ, ಒಳ್ಳೆ ಜ್ಞಾನ ಕೊಡ್ತಾನ, ದೇವ್ರು ನನಗೆ ಮಾಡ್ತಾನ, ಮಾಡಲ್ವೋ ಅದು ಇದು ಅಂತ ಬಿಡ ನಮ್ಮ ಅಪನಂಬಿಕೆಯಿಂದ ನಾವು ಮಾಡುವಂತ ಪ್ರಾರ್ಥನೆ ದೇವ್ರಿಗದು ಹೋಗಲ್ಲ. ಅರ್ಥ ಆಯ್ತಾ? ನಂಬಿಕೆ ಇರಬೇಕು. ನಂಬಿಕೆಯಿಂದ ಮಾಡುವಂತ ಪ್ರಾರ್ಥನೆ ಖಚಿತವಾಗಿ ಆತನ ಕೇಳ್ತಾನೆ. ದೇವರಿದ್ದಾನೆ ಅದನ್ನ ನಾವು ಏನ್ ಮಾಡ್ಬೇಕು, ತಿಳ್ಕೊಳ್ಬೇಕು. ದೇವರಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಬೇಕು, ದೇವರಿದ್ದಾನೆ ಅಂತ ತಿಳ್ಕೊಳ್ಬೇಕು. ದೇವರಿದ್ದಾನೆ ಅಂತ ತಿಳ್ಕೊಂಡು ನಾವು ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆ ಖಚಿತವಾಗಿ ದೇವರು ಕೇಳ್ತಾರೆ. ದೇವರಿದ್ದಾನೆ ಅಂತ ಹೇಳ್ಬಿಟ್ಟು ನಾವು ಆರಾಧನೆ ಮಾಡುವಂತ ಆರಾಧನೆ ದೇವ್ರು ಏನ್ ಮಾಡ್ತಾನೆ, ಕೇಳುವಂತನಾಗಿದ್ದಾನೆ. ದೇವರಿದ್ದಾನೆ ಅಂತ ದೇವರ ಮುಂದೆ ಅದನ್ನ ಸ್ತುತಿ ಸ್ತೋತ್ರಗಳು ಆತನ ಸಲ್ಲಿಸುವಂತ ಸಂದರ್ಭದಲ್ಲಿ ಆತನ ಮಧ್ಯದಲ್ಲಿದ್ದಾನೆ. ನಾವು ಆ ನಿರೀಕ್ಷೆ ನಮ್ಮಲ್ಲಿ ಇಲ್ಲ ಅಂದಾಗ ನಾವು ಮಾಡೋದೆಲ್ಲ ಏನಾಗುತ್ತೆ, ವ್ಯರ್ಥ. ನಾವು ಮಾಡೋದೆಲ್ಲ ಪ್ರತಿಯೊಂದು ವ್ಯರ್ಥ. ಆ ವ್ಯರ್ಥವಾದಂತ ಕಾರ್ಯ ಮಾಡುವಂಥದ್ದು ನಾವಿಲ್ಲಿ ಬಂದು ನಾನು ಕ್ರೈಸ್ತಳು ಅಂತ ಹೇಳ್ಕೊಂಡು ನಾವು ಕೆಲವೊಂದೆಲ್ಲನೂ ಏನ್ ಮಾಡ್ತಾ ಇದ್ವಿ, ಬಿಟ್ಬಿಟ್ಟು, ಅರ್ಥ ಆಯ್ತಾ? ಕೆಲವೆಲ್ಲ ಬಿಟ್ಬಿಟ್ಟು ನಾವು ಸಭೆಗೆ ಬಂದು ಅಯ್ಯೋ ನನ್ನ ಕ್ರೈಸ್ತನ ಅಂತ ಹೇಳ್ಬಿಟ್ಟು ಅನೇಕರಿಗೆ ಹೇಳ್ಕೊಂಡು ನಮ್ಮನ್ನು ನಾವು ಹಿಂಸೆ ಪಡಿಸ್ಕೊಂಡು ನಾವು ಇಲ್ಲಿ ಬಂದು ಕೂತ್ಕೊಳ್ಳೋದು ವ್ಯರ್ಥ. ಆದರೆ ನಾವು ನಂಬಬೇಕಾಗಿದೆ, ಖಚಿತವಾಗಿ ನಂಬಿ ನಾವು ದೇವರು ಇದಾನೆ, ಆತನ ಯೇಸು ಕ್ರಿಸ್ತನು, ಆತನ ಸರ್ವ ಸೃಷ್ಟಿಕರ್ತನು, ಆತನಿಲ್ಲದೆ ಏನೋ ಸೃಷ್ಟಿ ಆಗ್ಲಿಲ್ಲ. ಸೃಷ್ಟಿಕರ್ತನ ಆತನೇ ಅಂತ ನಾವು ತಿಳ್ಕೊಂಡು ನಾವು ಇಲ್ಲಿ ಬಂದು ನಾವು ದೇವರನ್ನ ಆರಾಧನೆ ಮಾಡಿ ಆತನ ಇದಾನೆ ಎಂಬುದಾಗಿ ನಾವು ತಿಳ್ಕೊಂಡು ನಾವು ಸ್ಪಷ್ಟವಾಗಿ ನಾವು ಅದನ್ನ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಅದನ್ನ ನಂಬಿ ನಾವೇನ್ ಮಾಡ್ಬೇಕಾಗಿದೆ, ನಾವು ಆತನ ಆರಾಧನೆ ಮಾಡಬೇಕಾಗಿದೆ. ನಾವು ಏನೋ ತಿಳ್ಕೊಳ್ಳದೆ ಅದನ್ನು ನಾವು ಆ ನಂಬಿಕೆ ಇಲ್ಲದೆ ಮಾಡೋದಂತ ಎಲ್ಲವೂ ವ್ಯರ್ಥ. ಅದನ್ನ ನಂಬಿಕೆ ಇಲ್ಲಂತ ಮಾಡೋದಲ್ಲ, ನಂಬಿಕೆ ಇಲ್ಲದ ದೇವರು ಮೆಚ್ಚಿಸೋದು ಏನೋ ಅಸಾಧ್ಯ. ನಾವು ದೇವ್ರು ಮೆಚ್ಚಿಸ್ಬೇಕಾ, ನಮ್ಗೆ ನಂಬಿಕೆ ಬೇಕು. ದೇವ್ರನ್ನ ಆರಾಧನೆ ಮಾಡ್ಬೇಕಾ, ನಮಗೆ ನಂಬಿಕೆ ಬೇಕು. ದೇವ್ರು ನಮ್ಮ ಹತ್ರ ನಾವು ಪ್ರಾರ್ಥನೆ ಮಾಡೋಂಥ ಪ್ರಾರ್ಥನೆ ದೇವರು ಕೇಳ್ತಾನೆ, ಉತ್ತರ ಕೊಡ್ತಾನೆ ಅಂತ ನಾವು ನಂಬೇಕಾ, ಅದರ ನಂಬಿಕೆ ಬೇಕು. ದೇವರಿದಾನೆ ಎಂಬುದಾಗಿ ನಾವು ನಂಬಿದಾಗ, ದೇವರಿದಾನೆ ಅಂತ ಹೇಳಿ ನಾವು ತಿಳ್ಕೊಂಡಾಗ, ದೇವರಿದಾನೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡಾಗ ನಮ್ಗೆ ನಂಬಿಕೆ ಅನ್ನೋದು ತುಂಬಾ ಪ್ರಾಮುಖ್ಯ. ಈ ನಂಬಿಕೆ ಇಲ್ಲ ಅಂದ್ರೆ ನಮ್ಗೆ ಯಾವುದೇ ಕಾರಣಕ್ಕೂ ನಾವು ದೇವರ ಮೆಚ್ಚಿಸೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಲ್ಲಿ ನಮ್ಮ ಪೂರ್ವಿಕರು ಏನ್ ಮಾಡಿದ್ರು, ಆ ನಂಬಿಕೆಯಿಂದಲೇ ಅವರು ಏನ್ ಮಾಡಿದ್ರು,
ದೇವರು ಮೆಚ್ಚಿಸಿದ್ರು. ನಂಬಿಕೆಯಿಂದಲೇ ಏನ್ ಮಾಡಿದ್ರು? ಆರಾಧಿಸಿದ್ರು. ನಂಬಿಕೆಯಿಂದ ಏನ್ ಮಾಡಿದ್ರು ಅವರು? ಎಲ್ಲಾ ಕಾರ್ಯಗಳು, ಅನೇಕ ಕಾರ್ಯಗಳು ಮಾಡಿದ್ರು. ನಾವು ನೋಡ್ತೀವಿ ಇಲ್ಲಿನ ಆ ಒಂದು ಚರಿತ್ರೆ ನಾವು ನೋಡ್ತೀವಿ. ಮತ್ತೆ ನೋಡೋಣ ಇನ್ನು ಒಂದಿಬ್ಬರು ಕುರಿತ ನೋಡಿ ನಾವು ಕ್ಲೋಸ್ ಮಾಡೋಣ. ನಂಬಿಕೆಯಿಂದಲೇ ನೋಹನನ್ನು ಓದಿ. ನೋಹನನು ಅದು ಹೊರಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯ ಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಅದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರರೆಂದು ನಿರ್ಣಯಿಸಿಕೊಂಡು ನಂಬಿಕೆಯ ಫಲವಾದ ನೀತಿಗೆ ಬಾಧ್ಯನಾದನು. ನೋಹನ ಕುರಿತಾಗಿ ನಾವು ನೋಡ್ಬೇಕಾದ್ರೆ ನಂಬಿಕೆಯಿಂದಲೇ ನೋಹನು ಏನ್ ಮಾಡ್ದಂತೆ? ಅದನ್ನ ಹಡಗನ್ನು ಕಟ್ಟದ. ಅದು ನಂಬಿಕೆ ಇಲ್ಲ ಅಂದ್ರೆ, ಈಗ ನಾನು ನೋಡ್ಬೇಕಾದ್ರೆ ಒಂದು ಉದಾಹರಣೆಗೋಸ್ಕರ, ಈಗ ಹಡಗು ಎಲ್ಲಿ ಕಟ್ಟಬೇಕು ಹಡಗನ? ಸಮುದ್ರ ಪಕ್ಕದಲ್ಲೋ ನದಿ ಪಕ್ಕದಲ್ಲೋ ಕಟ್ರೆ ಅದೊಂದು ವ್ಯಾಲ್ಯೂ ಅದಕ್ಕೆ, ಹಡಗ್ಗೆ ಎಲ್ಲೋ ಯಾವುದೋ ನಮ್ಮೂರಲ್ಲಿ ಕಟ್ಟಿದ್ರೆ ಹೆಂಗಿರುತ್ತೆ? ಎಲ್ಲರೂ ಏನಂತಾರೆ? ಹುಚ್ಚರು ಅಂತಾರ ಇಲ್ವಾ? ಆದ್ರೆ ನೋಹನ್ನು ಅದನ್ನ ತಿಳ್ಕೊಂಡು ನೋಹನು ಏನ್ ಮಾಡದ? ಅದನ್ನ ಹಡಗನ್ನ ಕಟ್ಟದ. ಆದ್ರೆ ನಾವು ನೋಡ್ತೀವಿ, ಆದ್ರೆ ದೇವರು ಹೇಳೋದ ಪ್ರಕಾರವಾಗಿ ಅದನ್ನ ಏನ್ ಮಾಡ್ದ? ಅದನ್ನು ಕಟ್ಟದ. ಆದ್ರೆ ಅದು ನಂಬಿಕೆ. ಆಗ ಈಗ ಏನ್ ಮಾಡಿದೆ? ಈ ಲೋಕದಲ್ಲಿರುವಂತ ಜನ ಎಲ್ಲ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿ ಎಲ್ಲೋ ಸತ್ತೋಯ್ತು. ಆದ್ರೆ ದೇವರು ನೋಹನ್ ಜೊತೆ ಹೇಳಿದಂತ ಮಾತು, ಆ ನಂಬಿಕೆಯಿಂದೆಲ್ಲ ಆತನು ಏನ್ ಮಾಡ್ದ? ಅದನ್ನೇನಾಯ್ತು? ಆತನು ಉಳ್ಕೊಂಡ, ಸಾಯಲಿಲ್ಲ. ಇದು ನಂಬಿಕೆ. ಇದು ಈ ರೀತಿಯಾದಂಥ ನಂಬಿಕೆ ಆ ರೀತಿಯಲ್ಲಿ ಏನ್ ಮಾಡ್ತು? ನೋಹನನ್ನ ನಾಶನೆ ಮಾಡದೆ ಅದನ್ನು ಉಳಿಸಿತು. ಅಂದ್ರೆ ನೋಡ್ತೀವಿ ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ಅಬ್ರಹಾಮನು ಕರೆದ ತಕ್ಷಣ ದೇವರಿಂದ ತಿಳ್ಕೊಂಡ, ದೇವರಂದ್ರೆ ಅರ್ಥ ಮಾಡ್ಕೊಂಡ, ದೇವ್ರು ಕರಿತೆ ಅಂತ ಹೇಳಿದಾಗ ಆತನು ಏನ್ ಮಾಡ್ದ? ತಂದೆ ತಾಯಿನ, ತಮ್ಮಂದರ್ನ, ಆಸ್ತಿನ ಎಲ್ಲವನ್ನು ಬಿಟ್ಟು ಆತನು ಅದನ್ನು ಹೊರಟೋದ. ಅದಕ್ಕೆ ದೇವರು ಅದನ್ನು ನಿರೀಕ್ಷಿಸಿದ ರೀತಿಯಲ್ಲಿ, ದೇವರು ಹೇಳಿದ ರೀತಿಯಲ್ಲಿ ಆತನ ಆಶೀರ್ವದಿಸಿದ. ಆತನಿಗೆ ಏನ್ ಮಾಡ್ದ? ದೇವರು ಒಳ್ಳೆ ದೇಶನೇ ಕೊಟ್ಟ ಆತನಿಗೆ. ಇದು ನಂಬಿಕೆ. ಅದಕ್ಕೆ ಇವರೆಲ್ಲ ನೀತಿವಂತರಾಗಿ ಇವರು ಏನ್ ಮಾಡಿದ್ರು? ಇವರು ಪುಸ್ತಕದಲ್ಲಿ, ಬೈಬಲಲ್ಲಿ ಏನ್ ಮಾಡಿದೆ ಅಂದ್ರೆ ಅವ್ರ ಹೆಸರುಗಳು ಲಿಖಿತವಾಗಿ ಬರೆಯಲ್ಪಟ್ಟಿದೆ. ಚರಿತ್ರೆಯಲ್ಲಿ ನಿಂತವರು, ಚರಿತ್ರೆಯಲ್ಲಿ ಇವಾಗ ಚರಿತ್ರೆ ಮಾತಾಡ್ತದೆ. ಅದನ್ನ ನೋಡುವಾಗ ಮತ್ತೆ ಹಾಗೆ ನೋಡೋಣ ಮುಂದೆ. ನೋಡ್ದ, ತಾನು ಹೋಗ್ಬೇಕಾದ ಸ್ಥಳ ಯಾವ್ದಂತ ತಿಳಿದೆ ದೇವರ ಮೇಲೆ ನಂಬಿಕೆ ಇಕ್ಕಿ ಆತನು ಮತ್ತೆ ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ನಂಬಿಕೆಯಿಂದಲೇ ಪ್ರವಾಸಿಯಾಗಿ ಬದುಕಿದನು. ಮತ್ತೆ ಅದೇ ವಾಗ್ದಾನಕ್ಕೆ ಸಹಭಾಗ್ಯರಾಗಿದ್ದ ಇಸಾಕನು, ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ನೋಡ್ದ, ಮತ್ತೆ ಏಕೆಂದರೆ ಅವನು ಶಾಶ್ವತವಾದ ಆಸ್ತಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ನೋಡ್ದಾ, ಈಗ ನಾನು ನೋಡ್ಬೇಕಾದ್ರೆ ಅಬ್ರಾಹ್ಮನೇ, ನಿನಗೆ ದೊಡ್ಡ ದೇಶ ಇದೆ, ನೀನೇನ್ ಮಾಡೋ? ದೊಡ್ಡ ಒಂದು ಬಂಗ್ಲೆ ಕಟ್ಕೋ ಅಂದ್ರೆ ಅಬ್ರಾಹ್ಮ ಏನ್ ಮಾಡ್ತಾನೆ? ನಂಗೆ ಬೇಡಪ್ಪ, ನನಗೆ ಈ ಒಂದು ಮನೆ ಮೇಲೆ, ಬಿಲ್ಡಿಂಗ್ ಮೇಲೆ ಇದೆಲ್ಲ ನನಗೆ ಆಸೆ ಇಲ್ಲ. ಯಾಕಿಲ್ಲ? ಶಾಶ್ವತವಾದಂತ ರಾಜ್ಯ, ನಶಿಸಿ ಹೋಗದಿರುವಂತ ರಾಜ್ಯ, ಆ ನಿರೀಕ್ಷೆ ಇಟ್ಕೊಂಡಿದ್ದ. ಯಾವುದು? ನಶಿಸಿ ಹೋಗದಿರುವಂತ. ಇದು ನಶಿಸಿ ಹೋಗುತ್ತೆ. ಅದಕ್ಕೆ ಅಬ್ರಾಹ್ಮನ್ ಏನ್ ಮಾಡ್ದ?
ಡೇರೆಗಳಲ್ಲೇ ಜೀವಿಸ್ಬಿಟ್ರೆ. ಅದನ್ನ ದೇವರು ವಾಗ್ದಾನ ಮಾಡಿದ ದೇಶ ಕೊಟ್ರು ಅದನ್ನ ಜೀವಿತ ಪೂರ್ತಿ ಏನ್ ಮಾಡ್ದ, ಡೇರೆಗಳಲ್ಲೇ ಆತನ ಜೀವಿಸ್ತ. ಇದು ನಂಬಿಕೆ ಏನು ತಾನೆ. ಅದನ್ಗೆ ಎಲ್ಲವೂ ಆತನಿಗೆ ದೇವರು ಒದಿಸ್ಕೊಟ್ರೆ ಕೂಡ ಅದು ಕೇವಲ ಅನ್ಸ್ಕೊಂಡ, ಬೇಡ ಅದು ಅದಕ್ಕೆ ಎಲ್ಲವನ್ನು ಅದನ್ನು ಒದಿಸ್ಕೊಟ್ರೆ ಕೂಡ ಅದು ಬೇಡ, ನನಗೆ ಶಾಶ್ವತವಾದಂಥ ರಾಜ್ಯ, ಅದು ದೇವರ ರಾಜ್ಯ, ಪರಲೋಕ ಬೇಕಂತ ಬಿಡುತ್ತೆ. ಅದನ್ನ ಏನ್ ಮಾಡ್ದ, ಇದನ್ನ ನೋಡ್ದ. ನಾವಾದ್ರೆ ಏನ್ ಮಾಡ್ತೀವಿ, ದೇವರೇ ನನಗೆ ಒಂದು ಬಂಗ್ಲೆ ಬೇಕು, ದೇವರೇ ನನಗೆ ಕಾರ್ ಬೇಕು, ದೇವರೇ ನನಗೆ ಒಳ್ಳೆ ಆರೋಗ್ಯ ಬೇಕು, ದೇವರೇ ನನಗೆ ಅದು ಬೇಕು ಇದು ಬೇಕು, ಏನ್ ಸಿಕ್ಕಿದಲ್ಲ ನಾವು ಕೇಳ್ತೀವಿ. ಆದ್ರೆ ಅಬ್ರಾಹ್ಮನು ದೇವರ ಮಾತಿಗೆ ವಿಧೇಯನಾದ. ದೇವ್ರಿಗೆ ಆತನ ಕೊಟ್ಟರೂ ಕೂಡ ಅದನ್ನ ಬೇಡ ಅಂತ ಜೀವಿಸ್ತ, ಸರಳವಾದಂಥ ಜೀವಿತ ಜೀವಿಸ್ತ. ಅದ್ರಲ್ಲಿ ನೋಡ್ತೀವಿ, ಅಬ್ರಾಹ್ಮನಿಗಿಂತ ನಾವು ದೊಡ್ಡವರ ಇಲ್ಲ, ಆದರೆ ಅಂಥವರೇ ದೇವ್ರಿಗೋಸ್ಕರ ಜೀವಿಸ್ತಾರೆ. ನಾವು ಎಷ್ಟು ಮಾತ್ರ. ಅದೇ ಹೇಳ್ತೀವಿ, ನಂಬಿಕೆ ನಮ್ಮನ್ನ ದೇವರಲ್ಲಿ ನಿಲ್ಲಿಸುತ್ತೆ. ನಂಬಿಕೆ ನಾವು ಸದಾಕಾಲ ಜೀವಿಸಂಗ್ ಮಾಡುತ್ತೆ. ನಂಬಿಕೆ ಪರಲೋಕನ ಎದುರು ನೋಡೋದಂಗೆ ಮಾಡುತ್ತೆ. ನಂಬಿಕೆ ದೇವರನ್ನ ಮೆಚ್ಚಿಸುವ ರೀತಿಯಲ್ಲಿ ಮಾಡುತ್ತೆ. ನಂಬಿಕೆ ಇಲ್ಲ ಅಂದ್ರೆ ದೇವರು ಮೆಚ್ಚಿಸೋದು, ಲೋಕದಲ್ಲಿ ದೇವ್ರನ್ನ ನಂಬಿ ಲೋಕದಲ್ಲಿ ದೇವ್ರನ್ನ ಆರಾಧಿಸೋದು ಎಲ್ಲ ಏನೂ ಆಗಲ್ಲ. ನಂಬಿಕೆನೇ ಶ್ರೇಷ್ಠ. ನಂಬಿಕೆ ಇರಬೇಕು. ನಾವು ಪ್ರಾರ್ಥನೆ ಮಾಡ್ತೀವ, ನಂಬಿಕೆ ಇರಬೇಕು. ನಾವು ಬಂದಿದ್ದೀವ, ದೇವರಿದ್ದಾನೆ ಅಂತ ನಂಬಿಕೆ ಇರಬೇಕು. ನಾವು ಪ್ರತಿ ವಿಚಾರದಲ್ಲಿ ನಾವು ನಂಬಿಕೆ ಇಲ್ಲ ಅಂದ್ರೆ ನಾವು ದೇವ್ರನ್ನ ನಂಬಬೇಕು. ನಾವು ನಂಬಿದೀವಿ, ದೇವ್ರು ನಂಬಿರಿಂದ ನಾವು ಬಂದಿದ್ವಿ. ಆದ್ರೆ ನಮ್ಮ ನಂಬಿಕೆ ಎಂಥದ್ದಾಗಿರ್ಬೇಕು. ನಮ್ಮ ನಂಬಿಕೆ ಕ್ರಿಸ್ತನು, ನಮ್ಮ ನಂಬಿಕೆ ದೇವರು, ನಮ್ಮ ನಂಬಿಕೆ ನಿಜವಾದದ್ದಾಗಿರ್ಬೇಕು. ನಮ್ಮ ನಂಬಿಕೆ ನೋಡ್ತೀವಿ, ಕಪಟವಾದ ನಂಬಿಕೆ ಇರಬಾರ್ದು, ಸುಳ್ಳು ನಂಬಿಕೆ ಇರಬಾರ್ದು, ನಮ್ಮನ್ನು ನಾವು ಮೋಸ ಮಾಡ್ಕೊಳ್ಳುವಂಥ ನಂಬಿಕೆ ಇರಬಾರ್ದು. ನಮ್ಮ ನಂಬಿಕೆ ಕಾಯಿನ ರೀತಿಯಲ್ಲಿ ಇರಬಾರ್ದು. ನಮ್ಮ ನಂಬಿಕೆ ಕಾಯಿನ ರೀತಿಯಲ್ಲಿ ಇರಬಾರ್ದು. ನಮ್ಮ ನಂಬಿಕೆ ಏಬೇಲ್ ರೀತಿಯಲ್ಲಿ ಇರಬೇಕು. ಅದು ನಂಬಿಕೆ ಇದ್ದಿದ್ರಿಂದಲೇ ಆತನಿಗೆ ದೇವರು ಆತನ್ನ ಮೆಚ್ಚಿಕೊಂಡ. ಅದನ್ನು ನೋಡ್ತೀವಿ. ನಾವು ಮುಂದೆಯಿಂದ ಹಂಗೆ ಹೋಗ್ತಾ ಇದ್ದಾಗ ಅನೇಕ ವಿಧವಾಗಿ ದೇವರು ಇಲ್ಲಿ ಮಾತಾಡೋದಂಟು ನಾವು ನೋಡ್ತೀವಿ. ವಾಕ್ಯದಲ್ಲಿ ನಾನು ನೋಡ್ತೀವಿ. ಅನೇಕರು ಹತಸಾಕ್ಷಿಗಳಾದ್ರು, ನಂಬಿಕೆಯಿಂದಲೇ ಹತಸಾಕ್ಷಿಗಳಾದ್ರು. ಯಾಕೆ? ಅವ್ರ ನಿರೀಕ್ಷೆ ಇತ್ತು, ನಾನು ಈ ಲೋಕದಲ್ಲಿ ಪ್ರಾಣ ಬಿಟ್ರು ನಾನು ಪರಲೋಕ ಹೋಗ್ತೀನಿ ಅಂತ. ಅವ್ರ ನಿರೀಕ್ಷೆ ಇತ್ತು. ಅವ್ರಿಗೆ ಕಾಯಿಲೆ ಬಂದ್ರೂ, ನಷ್ಟ ಬಂದ್ರೂ, ಕಷ್ಟ ಬಂದ್ರೂ ಅವ್ರ ನಿರೀಕ್ಷೆ ಇತ್ತು, ನಾನು ಪರಲೋಕ ಹೋಗ್ತೀನಿ ಅನ್ನೋ ನಿರೀಕ್ಷೆ. ನಮ್ಗಿದೆಯಾ ಆ ನಿರೀಕ್ಷೆ? ಅವ್ರಿಗಿರುವಂಥ ನಿರೀಕ್ಷೆ ಇದೆಯಾ? ನಮ್ಗೆ ಬೇಕಾಗಿದೆ. ನಾವು ಮುಖ್ಯವಾಗಿ ಯೇಸು ಸ್ವಾಮಿ ನಂಬಿರೋ ಉದ್ದೇಶ ಏನು? ಯೇಸು ಸ್ವಾಮಿ ಲೋಕಕ್ಕೆ ಇಳಿದು ಬಂದ ಉದ್ದೇಶ ಏನು ಗೊತ್ತಿದೆ ನಮಗೆಲ್ಲ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ ಉದ್ದೇಶ ಏನು? ರಕ್ಷಿಸುವುದಕ್ಕೋಸ್ಕರ. ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದ ಉದ್ದೇಶ ಏನಪ್ಪಾ ಅಂದ್ರೆ, ಕೆಲವರು ಕೇಳಿದ್ರೆ ಏನಂತ ಹೇಳ್ತಾರೆ, ಅಯ್ಯೋ ನನ್ನ ಜ್ವರನ ವಾಸಿ ಮಾಡೋದಕ್ಕೋಸ್ಕರ ಬಂದ, ಅಯ್ಯೋ ನನ್ನ ಕಾಯಿಲೆ ಇತ್ತು, ಕಾಯಿಲೆ ವಾಸಿ ಮಾಡೋದಕ್ಕೋಸ್ಕರ ಬಂದ, ಅಯ್ಯೋ ನಂಗೆ ತುಂಬಾ ಕಷ್ಟ ಅಪ್ಪ, ಆ ಕಷ್ಟ ಯೇಸು ಸ್ವಾಮಿ ಚರ್ಚಿಗೆ ಹೋಗ್ಬಿಟ್ರೆ ನಮ್ಗೆ ವಾಸಿ ಆಗೋಗುತ್ತೆ. ಇದು ಜನ ಅರ್ಥ. ಅದಲ್ಲ. ಯೇಸು ಕ್ರಿಸ್ತನು ಬಂದಿದ್ದು ಯಾಕಪ್ಪ ಅಂದ್ರೆ ನಮ್ಮ ಕಾಯಿಲೆ ಬಿಡುಗಡೆ ಮಾಡೋದಕ್ಕೋ, ನಮ್ಮ ರೋಗ ವಾಸಿ ಮಾಡೋದಕ್ಕೋ, ನಮ್ಗೆ ತಲೆನೋವಿದ್ರೆ ಅದನ್ನ ವಾಸಿ ಮಾಡೋದಕ್ಕೋ. ಅರ್ಥ ಆಯ್ತಾ? ನಮ್ಗೆ ಜ್ವರ ಮತ್ತೆ ಕಷ್ಟ ಬಾಧೆ ಇದ್ರೆ ಅದನ್ನ ತೆಗೆದಾಕೋದಕ್ಕೂ ಅಲ್ಲ. ಅದು ತೆಗೆದಾಕೋದ್ ಜೊತೆಯಲ್ಲಿ ನಮ್ಗೆ ದೇವ್ರು ಮಾಡ್ತಾನೆ, ಮಾಡೋ ಅಂತೇಳಿಲ್ಲ. ನಮ್ಗೆ ಕಾಯಿಲೆ ವಾಸಿ ಮಾಡ್ತಾನೆ, ಮಾಡೋ ಅಂತೇಳಲ್ಲ. ಏನು ನಮ್ಗೆ ಜ್ವರ ವಾಸಿ ಮಾಡ್ತಾನೆ, ಮಾಡೋ ಅಂತೇಳಲ್ಲ. ದೇವ್ರಿಗೆ ಎಲ್ಲ ಒದಿಸ್ಕೊಡೋ ಅಂತ ಹೇಳ್ತಾ ಇಲ್ಲ. ಆದ್ರೆ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದೇನು? ಪರಲೋಕ. ಮುಖ್ಯವಾಗಿ ನಮ್ಗೆ ಬೇಕಾಗೋದೇನು? ಸ್ವರ್ಗ. ಮುಖ್ಯವಾಗಿ ನಮ್ಗೆ ಬೇಕಾಗೋದೇನು? ನಿತ್ಯ ಜೀವ. ಅದನ್ನು ಬಂದ ಉದ್ದೇಶನೇ ಅದು. ಪಾಪಿಗಳಾಗಿರೋ ನಮ್ಮನ್ನ ಬಿಡುಗಡೆ ಮಾಡಿಕೊಂಡು, ಪಾಪಿಗಳಾಗಿರೋ ನಮ್ಮನ್ನ ಆತನ ರಕ್ತದಿಂದ ಶುದ್ಧೀಕರಣ ಮಾಡಿ, ಪಾಪಿಗಳ ನಮ್ಮನ್ನ ತೊಳೆದು ಶುದ್ಧ ಮಾಡಿ, ಅರ್ಹತೆ ಇಲ್ಲದಂತ ನಮ್ಮನ್ನ ಅದನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೋಸ್ಕರ ಅದನ್ನು ಈ ಲೋಕಕ್ಕೆ ಅದನ್ನು ಬಂದ.
ಅದನ್ನು ಈ ಲೋಕಕ್ಕೆ ಬಂದ ಉದ್ದೇಶನೇ ನಾವು ನಶಿಸಿ ಹೋಗ್ತಾ ಇದೀವಿ, ನಾವು ನಾಶ ಆಗ್ತಾ ಇದೀವಿ, ನಾವು ಲೋಕದಲ್ಲಿ ಅದೇನು ನರಕಕ್ಕೆ ಹೋಗ್ತೀವಿ. ನಾವು ಪಾಪ ಮಾಡಿ ಆ ಪಾಪದ ಪ್ರತಿಫಲ ತೀರಿಸ್ಕೊಳ್ಳದೆ ನಾನು ನರಕಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಆತನು ರಕ್ತ ಕೊಟ್ಟು ನಮ್ಮ ಪಾಪನ ತೊಳೆದು ಶುದ್ಧ ಮಾಡಿ ನನ್ನ ಮಗನು ನನ್ನ ಮಗಳೊಂದಿಗೆ ಸೇರಿಸ್ಕೊಳ್ಳೋದಕ್ಕೋಸ್ಕರ ಆತನ ಲೋಕಕ್ಕೆ ಬಂದ. ಲೋಕದಲ್ಲಿ ಎಲ್ಲರೂ ಪಾಪ ಮಾಡಿ ದೇವ್ರ ಮಹಿಮೆನ ಏನ್ ಮಾಡಿದ್ವಿ? ನಾವು ಒಂದೇ ಹೋಗ್ಬಿಟ್ಟಿದ್ವಿ, ದೇವ್ರ ಮಹಿಮೆನ ಒಂದೇ ಹೋಗ್ಬಿಟ್ಟಿದ್ವಿ. ಆದ್ರೆ ನಾವು ಯೇಸು ಕ್ರಿಸ್ತನ ನಂಬುವ ಮುಖಾಂತರವಾಗಿ, ಇದು ನಂಬಿಕೆಯಿಂದ ಯೇಸು ಸ್ವಾಮಿ ನಂಬುವ ಮುಖಾಂತರವಾಗಿ ನಾವು ನಂಬಬೇಕು. ಏನಂತ ನಂಬಬೇಕು? ದೇವ್ರೇ ನನ್ನ ಪಾಪಿ, ದೇವ್ರೇ ನನ್ನ ಪಾಪಿ, ನನ್ನ ಪಾಪ ನೀನು ತೊಳೆಯಪ್ಪ, ನಾನು ನಂಬಿಕೆಯಿಂದ ನನ್ನ ಕೇಳ್ಕೊಂತ ಇದ್ದೇವೆ ಅಂತ ಕೇಳಿದಾಗ ಅದನ್ನ ನಂಬಿಕೆ ನಮ್ಮ ಪಾಪಗಳೇನ್ ಮಾಡುತ್ತೆ? ತೊಳಿತಾರೆ. ನಂಬಿಕೆಯಿಂದ ಕೇಳ್ಕೊಂಡಾಗ ನಮ್ಮ ಪಾಪಗಳು ತೊಳಿತದೆ. ಆ ತೊಳೆದಾಗ ನಾವು ರಕ್ಷಣೆ ಆಗ್ತೀವಿ. ರಕ್ಷಣೆ ಆದಾಗ ದೇವರ ಮಕ್ಕಳಾಗ್ತೀವಿ. ನಿಜವಾಂತ ರಕ್ಷಣೆ ಬೇಕು, ನಿಜವಾಂತ ರಕ್ಷಣೆ, ಕಪಡದ ರಕ್ಷಣೆ ಅಲ್ಲ, ಮೋಸದ ರಕ್ಷಣೆ ಅಲ್ಲ. ನಿಜವಾದ ರಕ್ಷಣೆ ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಯೇಸು ಕ್ರಿಸ್ತನ ಲೋಕಕ್ಕೆ ಬಂದ ಉದ್ದೇಶನೇ ಅದು. ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ, ನಮ್ಮನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ, ನಮ್ಮನ್ನು ಬಿಡುಗಡೆ ಮಾಡ್ಕೊಳ್ಳೋಕ್ಕೋಸ್ಕರ, ನಮ್ಮನ್ನ ಪಾಪದಿಂದ, ನಾಶದಿಂದ ಬಿಡಿಸಿ, ನರಕದಿಂದ ಬಿಡಿಸಿ ಆತನೊಟ್ಟಿಗೆ ಆತನ ಮಕ್ಕಳಾಗಿ ಆತನ ಜೊತೆಯಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಯೇಸು ಕ್ರಿಸ್ತನ ಲೋಕಕ್ಕೆ ಆತನು ಬಂದ. ಇದು ಕ್ರೈಸ್ತರು, ಮುಖ್ಯವಾಗಿ ಕ್ರೈಸ್ತರು ತಿಳ್ಕೊಳ್ಬೇಕಾದಂತ ವಿಚಾರ. ಕ್ರೈಸ್ತರು ತಿಳ್ಕೊಳ್ಬೇಕಾದಂತ ವಿಚಾರ ಇದು ತಿಳ್ಕೊಳ್ತಾ ಇಲ್ಲ. ಅನೇಕರು ವಿಧ ವಿಧವಾಗಿ ಯೇಸು ಕ್ರಿಸ್ತನ ಅರ್ಥ ಮಾಡ್ಕೊಂಡಿದ್ದಾರೆ. ಯೇಸು ಕ್ರಿಸ್ತನ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯೇಸು ಕ್ರಿಸ್ತನ ನಮ್ಮನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಬಂದ. ಯೇಸು ಕ್ರಿಸ್ತನ ನಮ್ಮನ್ನ ಏನ್ ಮಾಡೋಕ್ಕೋಸ್ಕರ ಬಂದ? ಆತನು ನಮ್ಮನ್ನು ಕಾಪಾಡೋದಕ್ಕೋಸ್ಕರ ಬಂದ. ಯೇಸು ಕ್ರಿಸ್ತನ ಆತನ ಈ ಲೋಕಕ್ಕೆ ಯಾಕೆ ಬಂದ ಅಂದ್ರೆ ನಮ್ಮನ್ನ ಬಿಡಿಸ್ಕೊಡೋದಕ್ಕೋಸ್ಕರ ಬಂದ ಆತನು. ಇದು ನಂಬಿಕೆ ಇದೆಯಾ? ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ನಂಬಿಕೆ ಇರಬೇಕು. ದೇವರನ್ನ ಆರಾಧನೆ ಮಾಡ್ಬೇಕಾದ್ರೆ ನಂಬಿಕೆ ಇರಬೇಕು. ನಾನು ಪರಲೋಕಕ್ಕೆ ಹೋಗ್ತೀನಿ ಅನ್ನೋ ನಂಬಿಕೆ ಇರ್ಬೇಕು ನಮ್ಮಲ್ಲಿ. ಆದ್ರೆ ನಾವು ನೋಡ್ತೀವಿ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಅವ್ರಿಗೆ ಇದ್ದಿದ್ದಲ್ಲೇ ಅವರು ನಂಬಿಕೆಯಿಂದ ದೇವರನ್ನು ಮೆಚ್ಚಿಸಿದ್ರು. ಅವರಲ್ಲಿ ನಂಬಿಕೆ ಇದ್ದಿದ್ದರಿಂದಲೇ ಅವರು ದೇವರ ಮಕ್ಕಳು ಅನ್ಸ್ಕೊಂಡ್ರು. ಅವ್ರಿಗೆ ಇದ್ದಿದ್ದರಿಂದಲೇ ಅವ್ರು ನೀತಿವಂತರು ಅನ್ಸ್ಕೊಂಡ್ರು. ಅನ್ಸ್ಕೊಂಡ್ರು ನಾನು ನೀತಿವಂತರ ಅನ್ಸ್ಕೊಂಡಿದೀವ? ನಮ್ಮ ಈ ಲೋಕದಲ್ಲಿ ಅನ್ಸ್ಕೊಂಡಿಲ್ಲ ಪರವಾಗಿಲ್ಲ, ದೇವ್ರ ದೃಷ್ಟಿಯಲ್ಲಿ ನಾವು ನೀತಿವಂತರ ಅನ್ಸ್ಕೊಂಡಿದೀವ? ನಮ್ಮ ಪಾಪಗಳು ಅದನ್ನು ನಮ್ಮಿಂದ ತೊಳೆದಿದನ? ಇನ್ನೂ ರಕ್ಷಣೆ ಹೊಂದ್ಕೊಂಡಿಲ್ಲ ಅಂದ್ರೆ ದೇವ್ರು ಇವಾಗ್ಲೂ ನಮ್ಗೆ ಸಮಯ ಇದೆ. ದೇವರು ಸಮಯ ಕೊಡುವಂತನಾಗಿದ್ದಾನೆ. ನಾವು ಆ ದೇವರು ಸಮಯ ಕೊಟ್ಟಾಗ ನಾವು ಏನ್ ಮಾಡಬಾರ್ದು? ವ್ಯರ್ಥ ಮಾಡಬಾರ್ದು. ದೇವ್ರನ್ನ ಕೇಳ್ಕೊಳ್ಳೋಣ. ದೇವರು ಖಚಿತವಾಗಿ ನಮ್ಗೆ ನಂಬಿಕೆ ಕೊಡ್ತಾರೆ. ಖಚಿತವಾಗಿಲೂ ನಾವು ದೇವ್ರಿಗೋಸ್ಕರ ಈ ಲೋಕದಲ್ಲಿ ಏನ್ ಮಾಡ್ಬೇಕು? ಜೀವಿಸ್ಬೇಕಾಗಿದೆ. ನಂಬಿಕೆಯಿಂದ ಜೀವಿಸ್ಬೇಕಾಗಿದೆ. ನಂಬಿಕೆ ಇಲ್ಲದಾದ್ರೆ ಏನೂ ಮಾಡಕ್ ಸಾಧ್ಯ ಇಲ್ಲ. ನಾವು ಪ್ರಾರ್ಥನೆ ಮಾಡೋಣ, ನಾವು ಮುಗಿಸ್ಕೊಳ್ಳೋಣ. ಮಹೋನ್ನತನು, ಸರ್ವಶಕ್ತಿವಂತನು, ದೇವಾದಿ ದೇವನು, ರಾಜಾದಿ ರಾಜನಾಗಿರೋಂಥ ನಮ್ಮ ತಂದೆಯ ದೇವರೇ ನೀವು ಸ್ತೋತ್ರ ಸಲ್ಲಿಸಿಯಪ್ಪ. ಕರ್ತನೆಯಪ್ಪ, ಈ ಒಂದು ಇಬ್ರಿಯ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದಲ್ಲಿ ಕರ್ತನೆಯಪ್ಪ ಕೆಲವೊಂದು ವಚನಗಳು ಕರ್ತನೆಯಪ್ಪ ನಾವು ನೋಡ್ಕೊಂಡ್ವಿ ಕರ್ತನೆಯಪ್ಪ. ಆದರೆ ಕರ್ತನೆಯಪ್ಪ ನಂಬಿಕೆಯಿಂದಲೇ ಅವರು ನೀತಿವಂತರಾದರು. ನಂಬಿಕೆಯಿಂದಲೇ ಅವರು ಕರ್ತನೆಯಪ್ಪ ನೀನು ತಿಳ್ಕೊಂಡ್ರು. ನಮಗೆ ನಂಬಿಕೆ ಇರಬೇಕಾಗಿದೆ ಅಪ್ಪ, ನಮಗೆ ನಿರೀಕ್ಷೆ ಇರಬೇಕಾಗಿದೆ ಅಪ್ಪ. ನಮಗೆ ಕರ್ತನೆಯಪ್ಪ ನಂಬಿಕೆ ಇಲ್ಲದೆ ನಿನ್ನ ಮೆಚ್ಚೋದಕ್ಕೆ ಸಾಧ್ಯನೇ ಇಲ್ಲ ದೇವ್ರೆ. ನಿನ್ನ ಆರಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲಪ್ಪ. ನೀನಿದೆಯಾ? ನಮ್ಮ ವಾಕ್ಯ ಕೇಳ್ತೀರಾ ಕರ್ತನೆ? ನೀವು ನಮ್ಮೊಟ್ಟಿಗೆ ಇದ್ದೀರಾ, ನಮ್ಮ ಜೊತೆಲಿ ಇದ್ದೀರ ಎಂಬುದಕ್ಕಪ್ಪ ನಮ್ಗೆ ನಂಬಿಕೆ ಬೇಕಾಗಿದೆ ಕರ್ತನೆ. ಸ್ಪಷ್ಟವಾಗಿ ದೇವ್ರ ನೀವು ನಮ್ಮ ನಂಬಿಕೆ ಕೊಡ್ರಿ ಕರ್ತನೆಯಪ್ಪ. ಆ ನಂಬಿಕೆ ಇರೋದಾದ್ರೆ ಕರ್ತನೆಯಪ್ಪ ಪ್ರಯೋಜನ ಏನೂ ಇಲ್ಲ ದೇವ್ರೆ. ನಮಗೆ ಕರ್ತನೆಯಪ್ಪ ಪರಲೋಕ ನಿರೀಕ್ಷೆ ಬೇಕು ಕರ್ತನೆಯಪ್ಪ. ನಮಗೆ ನೀವು ಇದಿರೋ ಎಂಬುದಾಗೆ ಅಪ್ಪ ನಂಬಿಕೆ ಬೇಕು ಕರ್ತನೆಯಪ್ಪ. ನಾವು ಪ್ರಾರ್ಥನೆಗಳು ಮಾಡಿದಾಗ ನಾವು ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಕರ್ತನೆ. ಈ ಸಮಯದಲ್ಲಿ ಈ ಒಂದು ಸಂದರ್ಭದಲ್ಲಿ ನಾವು ಮಾತಾಡ್ಕೊಂಡು ಕರ್ತನೆಯಪ್ಪ ಈ ರೀತಿಯಲ್ಲಿ ಸಹಾಯ ಮಾಡಿಕೊಡೋದಕ್ಕಾಗಿ ಸ್ತೋತ್ರ ಕೊಡಬೇಕು. ಅಪ್ಪ, ನಿಮ್ಮ ಪರಿಶುದ್ಧಾತ್ಮ ಮುಖಾಂತರ ನಮಗೆ ತಿಳಿಸ್ಕೊಟ್ಟಂಥ ಮಾತುಗಳು ಕರ್ತನೆಯಪ್ಪ ನೀವು ಸ್ತೋತ್ರ ಸಲ್ಲಿಸ್ತಿದ್ದೇವೆ. ನೀವೇ ನಮ್ಮ ಒಟ್ಟಿಗೆ ಇದ್ದುಕೊಂಡು ನಡೆಸ್ಕೊಡ್ಬೇಕು. ಯೇಸು ಕ್ರಿಸ್ತರ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಅಂತೇವ್ರೆ. ಆಮೀನ್.